ರಿಸಲ್ಟ್ ಬಗ್ಗೆ ತಮ್ಮ ರಿಯಾಕ್ಷನ್ ಏನು? ನಾನು ಆಗಲೇ ಹೇಳ್ತಾ ಇದ್ದೆ, ಈ ದೇಶದ ಜನರು ಭಾಳ ಪ್ರಬುದ್ಧರಿದ್ದಾರೆ. ಎಲ್ಲ ಚುನಾವಣೆಗಳಲ್ಲಿ 1952 ಇಂದ 77ವರೆಗೂ ನಮ್ಮ ಪಕ್ಷದ ಕಾಂಗ್ರೆಸ್ಸಿನ ಆಡಳಿತ ಇತ್ತು. 77ರಿಂದ ಈ ಬದಲಾವಣೆಗಳ ಪ್ರಾರಂಭ ಆಯಿತು. 77ರಲ್ಲಿ ಒಂದೇ ಇಶ್ಯೂ ಮೇಲೆ, ಎಮರ್ಜೆನ್ಸಿ ಎಕ್ಸಸಸ್ ಮೇಲೆ ಸರ್ಕಾರ ಬದಲಾವಣೆ ಆದಂಥದ್ದು. 80ರ ಚುನಾವಣೆಯಲ್ಲಿ ಇನ್ಸ್ಟೆಬಿಲಿಟಿ ಮತ್ತು ಆನಿಯನ್ ಪ್ರೈಸಿನ ವಿಚಾರದ ಮೇಲೆ ಸರ್ಕಾರ ಬದಲಾವಣೆ ಆಗಿದ್ದು. 84ರಲ್ಲಿ ಇಂದಿರಾ ಗಾಂಧಿಯವರ ಅಸಾಸಿನೇಷನ್ ಆಗಿದ್ದರಿಂದ ಸರ್ಕಾರ ಬದಲಾವಣೆ ಆಗಿದ್ದು. 89ರಲ್ಲಿ ಬೋಫರ್ಸ್ ಇಶ್ಯೂ ಮೇಲೆ ಅದು ನಡೀತಾ ಇರಲಿ, ಆ ಇಶ್ಯೂ ಮೇಲೆ ಸರ್ಕಾರ ಬದಲಾವಣೆ ಆಗಿದ್ದು. 91ರಲ್ಲಿ ರಾಜೀವ್ ಗಾಂಧಿಯವರ ಅಕಾಲಿಕ ಮರಣದಿಂದ ಚುನಾವಣೆಯಲ್ಲಿ ಪಕ್ಷಕ್ಕೆ ಬೆಂಬಲ ಸಿಕ್ಕಿ ಸರ್ಕಾರ ಬಂದಂಥದ್ದು. 96ರಲ್ಲಿ ಬಾಬ್ರಿ ಮಸೀದಿಯ ಇಶ್ಯೂ ಮೇಲೆ ಸರ್ಕಾರಗಳ ಬದಲಾವಣೆ ಆದಂಥದ್ದು. 98, 99ರಲ್ಲಿ ಇನ್ಸ್ಟೆಬಿಲಿಟಿ ಮೇಲೆ ಮತದಾರರು ಮತವನ್ನು ನೀಡಿದಂಥದ್ದು. 2004ರಲ್ಲಿ ಶೈನಿಂಗ್ ಇಂಡಿಯಾ ಅಂಥೇಳಿ ರಾಂಗ್ ಸ್ಲೋಗನ್ ಕೊಡೋದ್ರ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರವನ್ನು ಕಳ್ಕೊಂಡಂಥದ್ದು. 2009ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಜನಪರವಾದಂಥ ಆಡಳಿತದ ಹಿನ್ನೆಲೆಯಲ್ಲಿ ಪಾಸಿಟಿವ್ ವೋಟನ್ನು ಕೊಟ್ಟಂಥದ್ದು. ಹಾಗೆ 2014ರಲ್ಲಿ ಅವತ್ತಿನ ಏನು ಅದು ನಡೀತಾ ಇರಲಿ, 2G ಇರ್ಬೋದು ಅಥವಾ ಕೋಲ್ ಹಗರಣದ ಹಿನ್ನೆಲೆಯಲ್ಲಿ ವೋಟನ್ನು ಗಳಿಸ್ಕೊಂಡು ಅಧಿಕಾರಕ್ಕೆ ಬಂದಂಥದ್ದು ಇರ್ಬೋದು. 2019ರಲ್ಲಿ ಪುಲ್ವಾಮಾ ನಡೀಲಿಲ್ಲ ಅನ್ನೋಂಥದ್ರ ಬಗ್ಗೆ ಕಾಶ್ಮೀರದ ಆಗಿನ ಲೆಫ್ಟಿನೆಂಟ್ ಜನರಲ್ ಆದಂಥವರು ಇತ್ತೀಚೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುಲ್ವಾಮಾ ಇಶ್ಯೂ ಮೇಲೆ ಪಾಸಿಟಿವ್ ವೋಟ್ ಅಂತ ಹೇಳಿ ತೆಗೆದುಕೊಂಡಂಥದ್ದು. ಆದರೆ ಈ ಸಾರಿ ಜನವಿರೋಧಿ ಪ್ರವೃತ್ತಿಯನ್ನು, ಅದರ ಜೊತೆಗೆ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರ್ತಕ್ಕಂಥ ಎಲ್ಲ ರೀತಿಯ ಅದು ರೈತರ ಇಶ್ಯೂ ಇರ್ಬೋದು, ಪಾರ್ಲಿಮೆಂಟ್ ದಾಳಿ ಆಗಿದ್ದಿರ್ಬೋದು, ಮಣಿಪುರದ ಇಶ್ಯೂ ಇರ್ಬೋದು, ಅಥವಾ ಚೈನಾದವರು ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಕೆಲವು ಭಾಗಗಳನ್ನು ಆಕ್ರಮಿಸ್ಕೊಂಡಿರ್ತಕ್ಕಂಥದ್ದು, ಹೀಗೆ ಪಟ್ಟಿ ಮಾಡಿದ್ರೆ ಬಹಳಷ್ಟು. ಹಾಗೆ ಈ ದೇಶದ ಮೇಲೆ ಸಾಲ 52 ಲಕ್ಷ ಕೋಟಿ ಇದ್ದಂಥ 180 ಲಕ್ಷ ಕೋಟಿಗೆ ಆಗಿರ್ತಕ್ಕಂಥದ್ದು ಇರ್ಬೋದು. ಹೀಗೆ ಬಡತನ, ನಿರುದ್ಯೋಗ ಇಷ್ಟೆಲ್ಲ ಇದೆ. ಆದರೆ ಇದರ ಜೊತೆಗೆ ಇಷ್ಟೆಲ್ಲ ಇದ್ದರೂ ಸಹ ಇಶ್ಯೂಸ್ ಮೇಲೆ ಜನರು ಇದನ್ನು ಗಮನಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ಚುನಾವಣೆಯಲ್ಲಿ ಶೇಷನ್ ಅಂತವರಿದ್ದರೆ ಬಹುಶಃ ಎರಡೂ ಅಲಯನ್ಸಿನ ಗ್ರೂಪ್ನವರಿಗೆ ಕೆಲವರಿಗೆ ಜೈಲು ತೋರಿಸುವಂಥ ಅವಕಾಶಗಳಿತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬಹುತೇಕ ರಾಜಕಾರಣಿಗಳು ಯಾರು ಇದರ ಬಗ್ಗೆ ಮಾತನಾಡಬಾರ್ದು ಅಂಥವರೇ ಸಂವಿಧಾನವನ್ನು ಎತ್ತಿಡಿತೀವಿ ಅಂತೇಳಿ ತೆಗೆದುಕೊಂಡಿರುವಂಥ ಜನ. ಒಂದು ಕಡೆ ಸೆಕ್ಷನ್ 171B, 171C, 171D ಆಫ್ ಇಂಡಿಯನ್ ಪೀನಲ್ ಕೋಡ್, ಎಲ್ಲಿ ಜಾತಿ, ಧರ್ಮ, ದೇವರು ಇದನ್ನು ಬಳಸಬಾರ್ದು. ಹಾಗೆ ಸೆಕ್ಷನ್ 125 ಆಫ್ RP ಆಕ್ಟ್, ಸೆಕ್ಷನ್ 123 ಆಫ್ RP ಆಕ್ಟ್ ಅನ್ನು ಬಳಸಿರತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಮತದಾರರು ಇಷ್ಟೆಲ್ಲ ಎಮೋಷನಲ್ ಆಗಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಅನೇಕರು ಮಾತನಾಡಿದ್ರು ಸಹ ಯಾರಿಗೆ ಎಲ್ಲಿ ಎಷ್ಟು ಕೊಡಬೇಕು ಅನ್ನುವಂಥ ತೀರ್ಪು ಮಾಡಿ ಇವರುಗಳನ್ನ ಮಾತಾಡ್ತೀನಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳುವಂಥ ಸಂದರ್ಭ. ನೀವು 90ರ ದಶಕದಿಂದ ಹಿಡಿದು ಇಲ್ಲಿ ತನಕ ಹೇಳಿದ್ರೆ, ನೀವು 90, 98ರದು, 98 ಆದಮೇಲೆ 2004, 2004 ಆದಮೇಲೆ 2009, 9 ಆದಮೇಲೆ 14 ಎಲ್ಲ ವಿವರಗಳನ್ನು ನೀವು ಕೊಡ್ತಾ ಬಂದ್ರಿ. ನನ್ನ ಪ್ರಶ್ನೆ, ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ನನ್ನ ಪ್ರಶ್ನೆ ಏನು ಅಂತ. ಇಷ್ಟೆಲ್ಲ ಆದರೂ ಕೂಡ 98ರಿಂದ ಇಲ್ಲಿ ತನಕ ನೀವು 2 ಅಂಕಿ ದಾಟಿಲ್ಲ ಕಾಂಗ್ರೆಸ್, ಯಾಕೆ ಅನ್ನುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದೆ, ಸಂಬಂಧಪಟ್ಟ ನಿಮ್ಮಿಂದ ಉತ್ತರ ಪಡಿತೀನಿ ನಾನು. ಅದರ ಜೊತೆಗೆ ಈಗಾಗಲೇ ಇಂಡಿಯಾ ಒಕ್ಕೂಟದವರು ಕೂಡ ಸರ್ಕಾರ ರಚನೆ ಕಸರತ್ತನ್ನು ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ NDA ಒಕ್ಕೂಟಕ್ಕೆ 293 ಸ್ಥಾನಗಳು ಸಿಕ್ಕಿದ್ರು ಕೂಡ ಅತ್ತ 232 ಸ್ಥಾನಗಳನ್ನು ಪಡೆದಿರುವಂಥ ಇಂಡಿಯಾ ಒಕ್ಕೂಟ ಹೊಸಬರ ಬೆಂಬಲದ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಮಾಡ್ತಾ ಇದೆ. ನಮ್ಮ ಮೈತ್ರಿ ಸ್ನೇಹಿತರೊಂದಿಗೆ ಮಾತಾಡ್ತೇವೆ ಅನ್ನುವಂಥ ಮಾತುಗಳನ್ನ ಈಗ ಇಂಡಿಯಾ ಒಕ್ಕೂಟದ ನಾಯಕರು ಹೇಳ್ತಾರೆ. ಈಗಾಗಲೇ ರಾಹುಲ್ ಗಾಂಧಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಎಲ್ಲೆಲ್ಲಿ ಸಾಧ್ಯವೋ ಯಾರು ನಮ್ಮ ಜೊತೆಗೆ ಸೇರ್ಕೋತಾರೋ ಅವ್ರಿಗೆಲ್ಲರಿಗೂ ಕೂಡ ಆಹ್ವಾನವನ್ನು ನೀಡಿ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಅನ್ನುವಂಥ ಮಾತುಗಳು ಈಗ ನಾಯಕರಿಂದ ಕೇಳಿಬರ್ತಾರೆ. ನಮ್ಮ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳುವ ಬಗ್ಗೆ ನೋಡ್ತೇವೆ ಅನ್ನುವಂಥ ಮಾತನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ, AICC ಮಲ್ಲಿಕಾರ್ಜುನ್ ಖರ್ಗೆ ಈಗ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇನ್ನೊಂದು ಸಂಗತಿ, अभी राहुल गांधी जी ने आपके सामने स्पष्ट किया, जब तक हम अपने
अलायंस पार्टनर से बात नहीं करेंगे और जो नए पार्टनर हमको जुड़ने वाले हैं उनसे भी किस तरीके से हम बात करके अपने को मेजॉरिटी बना सकते हैं वो देखेंगे। सारे स्ट्रैटेजीज अगर यही मैं बोलूंगा फिर मोदी जी होशियार हो जाएंगे, इसलिए देखिए। ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಬಿಜೆಪಿ ಸಂವಿಧಾನ ಮೀಸಲಾತಿ ಮೇಲೆ ಆಕ್ರಮಣ ಮಾಡಿದೆ ಅನ್ನುವಂಥ ಮಾತುಗಳು ಈಗ ಕೇಳಿಬರ್ತಾ ಇದೆ. ಅದಾನಿಯವರ ಸ್ಟಾಕ್ ನೀವು ನೋಡಿದ್ದೀರಾ, ಆಸಕ್ತಿಕರವಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಈಗ ನಾಯಕರು ಹೇಳ್ತಾರೆ. AICC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಹುಲ್ ಗಾಂಧಿ ಈಗ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಫ್ಕೋರ್ಸ್ ಮೋದಿ ಸೋತ್ರೆ ಸ್ಟಾಕ್ ಮಾರ್ಕೆಟ್ ಹೇಳುತ್ತೆ ಅದಾನಿ ಸೋತರು ಅಂತ. ಈ ಮಾತುಗಳನ್ನು ಮತ್ತೆ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ನೇರವಾಗಿ ಅದಾನಿಯವರ ಮೂಲಕ ಮೋದಿ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ನೇರವಾಗಿ ಮೋದಿಯವರನ್ನು ಈ ಭ್ರಷ್ಟಾಚಾರದ ವಿಚಾರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಇಬ್ಬರೂ ಕೂಡ ಮಧ್ಯೆ, ಅಂದರೆ ಮೋದಿ ಮತ್ತು ಅದಾನಿ ನಡುವೆ ಈಗ ಭ್ರಷ್ಟಾಚಾರದ ವಿಷಯವಾಗಿ ಇಬ್ಬರ ನಡುವೆ ಲಿಂಕ್ ಇದೆ ಅನ್ನುವಂಥ ಧಾಟಿಯಲ್ಲಿ ಮಾತನಾಡಿದ್ದಾರೆ. इसके पीछे कॉन्स्टिट्यूशन, जो रिजर्वेशन पर बीजेपी ने आक्रमण किया, गरीबी, अदानी जी के आपने स्टॉक्स तो देखे होंगे, देखे हैं वो स्टॉक्स उनके, तो बड़ी इंटरेस्टिंग बात है। जनता अदानी जी को मोदी जी से डायरेक्टली कोरिलेट कर रही है। मोदी जी की हार होती है, स्टॉक मार्केट कहता है भैया मोदी जी गए तो अदानी जी गए, मतलब डायरेक्ट रिलेशनशिप है, करप्शन की रिलेशनशिप है। और देश ने नरेंद्र मोदी जी को साफ कह दिया है कि हम आपको नहीं चाहते हैं। एंड दिस इज द मेन थिंग दैट दिस इलेक्शन हैज सेड. The country has unanimously and clearly stated, we do not want Mr. Narendra Modi and Mr. Amit Shah to be involved in the running of this country. We do not like the way they have run this country. We do not appreciate the way they have attacked the constitution. We do not appreciate the way they have run this country for the last 10 years. So that is a huge message to Mr. Narendra Modi. Iske piche ರೈಟ್. ಈಗ ನಮ್ಮ ಜೊತೆಗೆ ಬಿಜೆಪಿ ನಾಯಕರಂತ ಚಂದ್ರಶೇಖರ್ ಕೂಡ ಜಾಯ್ನ್ ಆಗ್ತಾರೆ. ಅದಕ್ಕೂ ಮೊದಲು ಮೋಹನ್ ವಿಶ್ವ ಅವರಿದ್ದಾರೆ, ಅವರ ಕೊನೆ ರಿಯಾಕ್ಷನ್ ತಗೋತೀನಿ. ಮೋಹನ್ ವಿಶ್ವ ಅವರೀಗ ಅಫ್ಕೋರ್ಸ್ ಬಿಜೆಪಿ ನಾಯಕರ ಒಂದು ವಿಶ್ವಾಸ ಏನಿತ್ತು ಸದ್ಯದ ಮಟ್ಟಿಗೆ ಸ್ವಲ್ಪ ಕಡಿಮೆನೇ ಇರ್ಬೋದು. ಯಾಕಂದರೆ 400 ಪಾರ್ ಅಂತ ಸ್ಲೋಗನ್ ಕೊಟ್ರಿ, ಅಂತಿಮ ನಿಮಗೆ ಈಗ ಕಡಿಮೆ ಸಂಖ್ಯೆ ಬಂತು. ಇದರ ನಡುವೆಯೂ ಕೂಡ ಅಗೇನ್ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್, ಈಗ ಎಷ್ಟು ದಿನ ಸರ್ಕಾರ ನಿಂತ್ಕೊಂಡಿರುತ್ತೆ, ಎಷ್ಟು ಭದ್ರವಾಗಿರುತ್ತೆ ಅನ್ನುವಂಥ ಪ್ರಶ್ನೆ. ಇದಕ್ಕೇನು ಹೇಳ್ತಾರೆ? ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾರೆ, ನಮ್ಮ ಜೊತೆಗೆ ಹೊಸ ಸ್ನೇಹಿತರು ಬರ್ತಾರೆ, ಅವ್ರ ಜೊತೆ ಮಾತುಕತೆ ಮಾಡ್ತಿದ್ದೀವಿ, ಅವನ ಸ್ಟ್ರಾಟಜಿ ಓಪನ್ ಅಪ್ ಆಗಿದೆ. ಹೀಗಾಗಿ ಇದರ ನಡುವೆಯೂ ಕೂಡ ಒಂದು ಸುಭದ್ರವಾದಂಥ ಗಟ್ಟಿಯಾದಂಥ ಸರ್ಕಾರ ಬರುತ್ತೆ ಅನ್ಸುತ್ತಾ? ಅಲ್ಲ, 100%. ನನಗೆ ಯಾಕೆ ಅವ್ರು ಅಷ್ಟೊಂದು ಖುಷಿಯಾಗಿದ್ದಾರೆ ಅರ್ಥ ಆಗ್ತಾ ಇಲ್ಲ. BJP ಅಲೋನ್ 244 ಇದೆ ಇವತ್ತು. ಇಂಡಿ ಒಕ್ಕೂಟದ ಒಟ್ಟಾರೆ ಸಂಖ್ಯೆ 232 ಇದೆ. ಅಂದರೆ BJP ಅಲೋನ್ ಇಂಡಿ ಒಕ್ಕೂಟದ ಒಟ್ಟಾರೆ ಸಂಖ್ಯೆಗಿಂತ 12 ಜಾಸ್ತಿ ಇದೆ ಆಲ್ರೆಡಿ ಅಲ್ಲಿ, ಆಯ್ತಲ್ಲ. ಅದು ಬಿಟ್ಟು ಎಕ್ಸ್ಟ್ರಾ ನಮಗಿನ್ನ 18ರಿಂದ 20 ಸೀಟ್ ಬೇಕು. ಅದು ಆಬ್ವಿಯಸ್ಲಿ ನಮಗೆ TDP ಆಗ್ಬೋದು, JDP ನಮ್ಮ ಜೊತೆ ಇದ್ದೇ ಇದ್ದಾರೆ. ಒಳ್ಳೆ ಸುಭದ್ರ ಸರ್ಕಾರ ಬಂದೇ ಬರುತ್ತೆ. ಮತ್ತು ಇಲ್ಲಿ ಇವರು ಸಂವಿಧಾನದ ವಿಚಾರವಾಗಿ ಯಾವ ಮಟ್ಟದ ಒಂದು ಕೀಳು ಮಟ್ಟದ ರಾಜಕಾರಣ ಮಾಡಿದ್ರು ಅಂದರೆ ಒಂದು ವಿಷಯ ಪ್ರಸ್ತಾಪ ಮಾಡಲೇಬೇಕು ಸರ್. ನನಗೆ ಈಗ ನೆನಪಾಯಿತು, ನೀವು ಅಮಿತ್ ಶಾ ಅವರ ಒಂದು ಡೀಪ್ ಫೇಕ್ ವಿಡಿಯೋ ಮಾಡಿಬಿಟ್ಟು ನಾವು ಅಧಿಕಾರಕ್ಕೆ ಬಂದ ರಿಸರ್ವೇಷನ್ ತೆಗೆದ್ಬಿಡ್ತೀವಿ ಅಂತ ಹೇಳಿ ಇದೇ ತೆಲಂಗಾಣದ CM ರೇವಂತ್ ರೆಡ್ಡಿ ಟ್ವೀಟ್ ಮಾಡಿ ಅದನ್ನ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೂ ಎಲ್ಲ ಕಡೆಗಳಲ್ಲೂ ಹರಿಸಿ ಅದು ಒಂದು ರಾಂಗ್ ಮೆಸೇಜನ್ನು, ಒಂದು ಸುಳ್ಳು ಸೂಚನೆಗಳನ್ನ ಎಲ್ಲರಿಗೂ ಕಳಿಸಿದ್ದು ಬಹುಶಃ ಇದು ಬಹಳ ಇಂಪ್ಯಾಕ್ಟ್ ಆಗಿರ್ಬೋದು ಅನ್ನೋದು ನನ್ನ ಒಂದು ಭಾವನೆ. ಎಸ್ಪೆಷಲಿ ಉತ್ತರ ಪ್ರದೇಶದಂತ ರಾಜ್ಯದಲ್ಲಿ ನಿಮಗೆ ಆ ಮಟ್ಟದ ಒಂದು ಡಿಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮಗೆ. ಸೊ ಈ ರೀತಿಯಾದಂಥ ಒಂದು ಕೀಳು ಮಟ್ಟದ ರಾಜಕಾರಣವನ್ನ ಕಾಂಗ್ರೆಸ್ ಅವತ್ತಿಂದ ಮಾಡ್ಕೊಂಡು ಬರ್ತಾನೆ ಇದೆ. ಇನ್ಫ್ಯಾಕ್ಟ್ ಸೊ ಅವ್ರು ಗೆಲ್ಲಬೇಕು ಅಂದ್ರೆ ಈ ಮಟ್ಟದ ಒಂದಷ್ಟು ಬೇರೆ ವಿದೇಶಿ ಶಕ್ತಿಗಳು ಸೇರ್ಕೊಂಡಿದ್ದು ಅಂತೆಲ್ಲ ಹೇಳ್ತಾ ಇದ್ದು. ಸೊ ಅದೊಂದು ಉಲ್ಲೇಖ ಮಾಡ್ಬೇಕಿಲ್ಲಿ. ಇದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಇಂಥದ್ರಿಂದಲೇ ಸೀಟ್ಗಳು ಬಂದು ಅಂತಿರಲ್ಲ. ಅಲ್ಲ, ನಾ ಹೇಳೋದು ಒನ್ ಆಫ್ ದ ರೀಸನ್. ಯಾಕಂದ್ರೆ ಒಬ್ಬ ತೆಲಂಗಾಣದ ಮುಖ್ಯಮಂತ್ರಿ ಆದವರು ಅದನ್ನ ಟ್ವೀಟ್ ಮಾಡ್ತಾರೆ. ಯಾರೋ ನಾನು ವಾಟ್ಸಪ್ನಲ್ಲಿ ಯಾರೋ ಫಾರ್ವರ್ಡ್ ಮಾಡಿದ್ರೆ ಏನೋ ಹಾಕಿರಲ್ಲ, ಏನೋ ಹೇಳ್ತಾ ಇರಲ್ಲ ನಿಮಗೆ. ಮುಖ್ಯಮಂತ್ರಿ ಆದರೂ ಟ್ವೀಟ್ ಮಾಡ್ತಾರೆ, ಅದ್ರ ಇಂಪ್ಯಾಕ್ಟ್ ಇನ್ಫ್ಯಾಕ್ಟ್ ಆಗಿದೆ. ಸ್ವತಃ ಪ್ರಧಾನಮಂತ್ರಿ ಅವರೇ ಅದನ್ನ ಹೋದ್ ಕಡೆ ಎಲ್ಲಾನು ಕ್ಲಾರಿಫಿಕೇಶನ್ ಮಾಡ್ತಾ ಬಂತು. ನಿಮಗೆ ಸುಳ್ಳು 100 ಜನಕ್ಕೆ ತಲುಪಿದ್ರೆ ಕ್ಲಾರಿಫಿಕೇಶನ್ ನಿಮ್ಗೆ 100 ಜನಕ್ಕೆ ಅಷ್ಟು ಫಾಸ್ಟ್ ಆಗಿ ಆಗಿದ್ರೆ ಇರ್ಬೋದು ನಮಗೆ ಆ ಸಮಯದಲ್ಲಿ. ದೀಸ್ ಆರ್ ದಿ ಫ್ಯಾಕ್ಟರ್ಸ್ ನಾ ಹೇಳೋದು. ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇನ್ಫ್ಯಾಕ್ಟ್ ಸುಳ್ಳು ಸುದ್ದಿ ಹಬ್ಬಿಸಿದವರು ಅವರು. ತಿರ್ಗಾ 400 ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದವರು ಅವರು. ನಾನು ಆಗ್ಲೇ ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಬಲಗೈಯಲ್ಲಿ ಸಂವಿಧಾನ ಇಟ್ಕೊಂಡು ಎಡಗೈಲಿ ಇಂದಿರಾ ಗಾಂಧಿ ಫೋಟೋ ಇಟ್ಕೊಂಡ್ರೆ ಜನಕ್ಕೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ರೆ ಯಾರು ಸಂವಿಧಾನ ಈ ದೇಶದಲ್ಲಿ. ರೈಟ್ ಉಗ್ರಪ್ಪನವರೇ, 2 ಪ್ರಶ್ನೆ ಇದೆ. ಇನ್ಫ್ಯಾಕ್ಟ್ ಒಂದ್ ಕಡೆಗೆ 232 ಇಟ್ಕೊಂಡು ನೀವು ಸರ್ಕಾರ ಅಲ್ಲ ನಮ್ಮ ಪ್ರಶ್ನೆ ಅದೇ ಅದಕ್ಕೆ ಬಂದೆ. ಒಂದು ನಿಮಿಷ. ಅನಂತ್ ಕುಮಾರ್ ಹೆಗ್ಡೆ, ಯತ್ನಾಳ್
ಸಂವಿಧಾನದ ಬಗ್ಗೆ ಏನು ಹೇಳಿಕೆ ಮಾಡಿದ್ರು ಅನ್ನೋಂಥದ್ದನ್ನು ನನ್ನ ಸನ್ಮಿತ್ರರು ಅರ್ಥ ಮಾಡಿಕೊಂಡ್ರೆ ಸಾಕು. ಇದು ಒಂದು. ಎರಡನೇದು, ಇವತ್ತು ಸಂವಿಧಾನಕ್ಕೆ ತಿದ್ದುಪಡಿಗಳು ಅನೇಕವಾಗಿದ್ದಾವೆ. ಆದರೆ ಸಂವಿಧಾನದ ಅಡಿಯಲ್ಲಿ ಓತನ್ನು ತೆಗೆದುಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕಳೆದ 10 ವರ್ಷಗಳಲ್ಲಿ ಸಂವಿಧಾನದ ಮೇಲೆ ಎಷ್ಟೆಲ್ಲ ದಾಳಿಗಳು ಮಾಡಿದ್ದಾರೆ. ನಾನೇ ಪಾರ್ಲಿಮೆಂಟಲ್ಲಿದ್ದೆ. ಉದಾಹರಣೆಗೆ 10% ರಿಸರ್ವೇಷನ್ 10% ರಿಸರ್ವೇಷನ್ ಇನ್ ಫ್ಯಾಕ್ಟ್ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 340 OBC ಡೆಫಿನೇಷನ್ ಇದೆ, ಆರ್ಟಿಕಲ್ 341 SC, ಆರ್ಟಿಕಲ್ 342 ಶೆಡ್ಯೂಲ್ಡ್ ಟ್ರೈಬ್ಸ್. ಇನ್ಫ್ಯಾಕ್ಟ್ ನಾನೇ ಆ ಬಿಲ್ ಮೇಲೆ ಮಾತನಾಡಿದ್ದೇನೆ. ಸೊ ಸಂವಿಧಾನದ ಎಲ್ಲಿ ಡಿಫೈನ್ ಮಾಡೋದಾದರೆ ಎಕನಾಮಿಕಲಿ ವೀಕರ್ ಸೆಕ್ಷನನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಅಂಬೇಡ್ಕರ್ ಅವರ ಸ್ಪಷ್ಟವಾದಂಥ But ಅದು ನಿಲುವಿತ್ತು. ಉತ್ತರ ಪ್ರದೇಶ ಅಂತ ಒಂದು ನಿಮಿಷ impact ಆಗಿದೆ ಒಂದು ಅನ್ಸುತ್ತೆ ನಿಮಿಷ ಸರ್. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಯಾರೋ ಫೇಕ್ ಆಗಿ ಮಾಡಿದ್ರು ಅನ್ನೋಂಥದ್ದಲ್ಲ. ಈ ಸಂವಿಧಾನದ ಮೇಲೆ ಮಾತನಾಡೋದು ಅಷ್ಟೇ ಅಲ್ಲ. RSSನ ಯಾರು ಪ್ರಮುಖರಿದ್ದಾರೆ ಬಿಹಾರ ಎಲೆಕ್ಷನಲ್ಲಿ ಏನು ಹೇಳಿದರು? ರಿಸರ್ವೇಷನ್ ಕಿತ್ತಾಕ್ತೀವಿ ಅಂತ ಹೇಳಿದ್ರು, ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದರು. ಬಹುಶಃ ಕೆಲವರು ಮರೀತಾರೆ ಈ ವಿಚಾರಗಳನ್ನು ಹೇಳಿರ್ತಕ್ಕಂಥ. ನಾನು ಇಷ್ಟೇ ಹೇಳ್ತೇನೆ, ಕಳೆದ 10 ವರ್ಷಗಳಲ್ಲಿ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ, ಮೀಸಲಾತಿ ಮೇಲೆ ಇಲ್ಲದಂಥ ಅಟ್ಯಾಕ್ಗಳನ್ನು ಭಾರತೀಯ ಜನತಾ ಪಾರ್ಟಿಯ ಮಿತ್ರಕೂಟದಿಂದ ಆಗಿರ್ತಕ್ಕಂಥದ್ದು ಇತಿಹಾಸದ ಕಾಲಘಟ್ಟದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಚಂದ್ರಶೇಖರ್ ಅವ್ರ ರಿಯಾಕ್ಷನ್ ತಗೋತೀನಿ. ಅದಕ್ಕೂ ಮೊದಲು ಉಗ್ರಪ್ಪನವರೇ ವೆರಿ ಸಿಂಪಲ್. ಈಗ ಅವ್ರನ್ನ ಮಾತಾಡಿದ್ರು, ಬಿಜೆಪಿ ಅಲೋನ್, ಬಿಜೆಪಿ ಒಂದೇ 244 ಇದೆ, ನೀವೆಲ್ಲರೂ ಸೇರಿ 232 ಇದ್ದೀರಿ. ಇಷ್ಟಾದ್ರೂ ಕೂಡ ಸರ್ಕಾರ ಮಾಡೋದು ಎಷ್ಟು ಮಟ್ಟಿಗೆ ಸಾಧ್ಯ? ನಾನು ಇಷ್ಟೇ ಹೇಳಲಿಕ್ಕೆ ಒಂದ್ ಕಡೆಗೆ ಅವರನ್ನ ರಿಜೆಕ್ಟ್ ಮಾಡಿದೀವಿ. ನನಗೆ ಅರ್ಥ ಆಯ್ತು. ನನಗೆ ದೇಶದಲ್ಲಿ ಇದುವರೆಗೂ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನು ಒಂದು ಅರ್ಥ ಆಯ್ತು ನನಗೆ. ಒಂದು ನಿಮಿಷ, ನೆಹರೂರು ಕೂಡ 3 ಬಾರಿ ಪ್ರಧಾನಿ ಆಗಿದ್ದಾರೆ, ಅದರಲ್ಲಿ 1 ಬಾರಿ ನಾಮಿನೇಷನ್. ಭಾರತದಂತ ಒಂದು ಪ್ರಜಾಪ್ರಭುತ್ವದಲ್ಲಿ 3ನೇ ಬಾರಿ ವಿತ್ ಮೆಜಾರಿಟಿ, ಪಕ್ಷ ಬರದೇ ಇರ್ಬೋದು, ಬಟ್ ಅವರ ಒಕ್ಕೂಟ 3ನೇ ಬಾರಿ ರಿಪೀಟ್ ಆಗೋದು ಒಂದು ಐತಿಹಾಸಿಕ ಅಲ್ವಾ? ನಾನು ನಿಮ್ಗೆ ಒಂದನ್ನು ಹೇಳಲಿಕ್ಕೆ ಬಯಸ್ತೇನೆ. ದೇಶದಲ್ಲಿ 47ರಿಂದ ಅಥವಾ 52ರ ಚುನಾವಣೆಯಿಂದ ಹಿಡಿದು 77ರವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂಥದ್ದು ಒಂದು ದಾಖಲೆನೇ. ಸೊ ನಂತರ ಬದಲಾವಣೆ ಆಗಿರುವಂಥದ್ದು ಬೇರೆ. ಆದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, 89ರಿಂದ ಎರಾ ಆಫ್ ಕೊಯ್ಲೇಷನ್ ಸಿಸ್ಟಮು ಈ ದೇಶದಲ್ಲಿ ಪ್ರಾರಂಭ ಆಗಿದೆ. 89ರಿಂದ ಇಲ್ಲಿವರೆಗೂ ಲಾಸ್ಟ್ ಎಲೆಕ್ಷನಲ್ಲಿ BJPನವರಿಗೆ ಮೆಜಾರಿಟಿ ಬಂದರೂ ಸಹ ಅವರ ಕೊಯ್ಲೇಷನ್ ಸರ್ಕಾರವೇ ಇದ್ದಂಥದ್ದು. ಸೊ ಈ ಕೊಯ್ಲೇಷನ್ ಸೆಟಪ್ಪಲ್ಲಿ ಪೊಲಿಟಿಕಲ್ ರೀಗ್ರೂಪಿಂಗ್ ಆಗುವಂಥದ್ದು ಸಹಜವಾಗಿ ಈ ದೇಶದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರು ಇಂಡಿಯಾ ಅಲಯನ್ಸಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಅಥವಾ NDA ಅಲಯನ್ಸಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಬರುವಂಥ ದಿನಮಾನಗಳಲ್ಲಿ ಯಾವ ರೀತಿಯ ತೀರ್ಮಾನಗಳನ್ನು ಒಬ್ಬೊಬ್ಬರು ಒಂದೊಂದು ಇಶ್ಯೂಸ್ ಮೇಲೆ, ಉದಾಹರಣೆಗೆ ಇವರ ಇಡನ್ ಅಜೆಂಡಾಗಳೇನಿತ್ತು, 370 ಆರ್ಟಿಕಲ್ 370 ಇರ್ಬೋದು, ರಾಮ ಜನ್ಮಭೂಮಿ ಇರ್ಬೋದು, ಅಥವಾ ಗೋಹತ್ಯೆ ನಿಷೇಧ ಇರ್ಬೋದು. ಸೊ ಈ ವಿಚಾರಗಳಿಗೆ ಕೆಲವರು ಅವರದೇ ಆಗಿರ್ತಕ್ಕಂಥ ತೀರ್ಮಾನಗಳು ಅಥವಾ ನಿಲುವುಗಳು ಇರ್ತಕ್ಕಂಥವರು ಕೆಲವರಿದ್ದಾರೆ. ಸೊ ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಅಲಯನ್ಸ್ ಆಗಿರ್ತಕ್ಕಂಥದ್ದೇ. ಇವತ್ತೇನಾಗಿದೆ ದೇಶದಲ್ಲಿ, ರಾಮ ಜನ್ಮಭೂಮಿಯ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಮೊದಲು ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥವ್ರು ಕಾಂಗ್ರೆಸ್ಸಿನವರು, ಗಂಗಾ ಕ್ಲೀನಿಂಗ್ ಮಾಡಲಿಕ್ಕೆ ಕೊಟ್ಟಂಥವ್ರು ಕಾಂಗ್ರೆಸ್ನವರು. ಆ ಸಂದರ್ಭದಲ್ಲೇ ಹೇಳಿದರು, ಕೋರ್ಟಿನ ಆದೇಶ ಬಂದರೆ ಮೊದಲು ದೇವಸ್ಥಾನ ಕಟ್ಟುವಂಥವ್ರು ನಾವು ಅನ್ನೋವಂಥದ್ದನ್ನು. ಆದರೆ ಇವತ್ತೇನಾಗಿದೆ, ನಾವೇ ಕಟ್ಟಿದ್ವಿ ಅಂಥೇಳಿ ಬಿಂಬಿಸ್ಕೊಂಡಂಥ ಸಂದರ್ಭದಲ್ಲೂ ಸಹ ಅಲ್ಲಿರುವಂಥ ಪಾರ್ಲಿಮೆಂಟ್ ಸ್ಥಾನವನ್ನೇ ಇವತ್ತು ಜನ ಅವರಿಗೆ BJPನವರಿಗೆ ತಿರಸ್ಕಾರ ಮಾಡಿದ್ದಾರೆ. ಸೊ ಉತ್ತರ ಪ್ರದೇಶದಲ್ಲಿ ಅವರಿಗೆ ಅವರು ಭಾವಿಸಿದಂಥದಕ್ಕಿಂತ ಹೆಚ್ಚು ಕಡಿಮೆ ಸ್ಥಾನಗಳು ಇವತ್ತು ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಪರಿಣಾಮ ಎಷ್ಟು ಅಂತೇಳಿ ಅರ್ಥ ಮಾಡ್ಕೋಬಹುದು ಅಂತೇಳಿ ಹೇಳಿಕೆ ಬಯಸ್ತಾರೆ. ಅಲ್ಲ, ಲಾಸ್ಟ್ ವರ್ಡ್ ನಾನು ಅದನ್ನೇ ಹೇಳೋದು. ಜನ ಅಭೂತಪೂರ್ವಕವಾಗಿ ನೆಹರು ನಂತರ ಹ್ಯಾಟ್ರಿಕ್ 3ನೇ ಬಾರಿಗೆ NDA ಒಕ್ಕೂಟಕ್ಕೆ ಜೈ ಎಂದಿದ್ದಾರೆ. ಇವತ್ತು ನಾವು ಸಿಂಪಲ್ ಮೆಜಾರಿಟಿ BJP ಸ್ಟ್ಯಾಂಡ್ ಅಲೋನ್ ಬರ್ದೇ ಇರಬಹುದು, ಬಟ್ 10 ವರ್ಷ ಆದ್ಮೇಲೆ ಯಾರಾದ್ರೂ ಒಂದು ಸಣ್ಣ ಆಂಟಿ ಇನ್ಕಂಬೆನ್ಸಿ ಅಂತ ಇರುತ್ತೆ. ಬಟ್ ಪ್ರೋ ಇನ್ಕಂಬೆನ್ಸಿ ಫೇಸ್ ಮಾಡಿ ಜನ ಮತ್ತೆ ಈ ಮಟ್ಟದ ಒಂದು ಬಹುಮತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜನಗಳಿಗೆ ನಿಜವೂ ಧನ್ಯವಾದ ಹೇಳಲೇಬೇಕು. ಆಗಲೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಏನು ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಅಷ್ಟು ಕಡಿಮೆ ಬಂತು ಅಂದ್ಬಿಟ್ಟು. ಹಾಗಾದ್ರೆ ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಇವತ್ತು ಕಾಂಗ್ರೆಸ್ ಬರೀ 9 ಸೀಟ್ ಬಂದಿದೆ, 28ರಲ್ಲಿ ನಾವು 20 ಗೆಲ್ತೀವಿ ಅಂತ ಹೇಳ್ತಿದ್ರು. ಹಾಗಾದ್ರೆ 1 ವರ್ಷದಲ್ಲಿ ಸಿದ್ದರಾಮಯ್ಯನವರ ಜನಪ್ರಿಯತೆ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಈ ರಿಸಲ್ಟ್ ಇಂದ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಮೈ ಫೈನಲ್ ವರ್ಡ್ಸ್ ಅಷ್ಟೇ. ಉಗ್ರಪ್ಪನವ್ರು ಅದಕ್ಕೂ ಮೊದಲು ಚಂದ್ರಶೇಖರ್ ಅವ್ರ ಜೊತೆ ಮಾತಾಡೋಣ. ಚಂದ್ರಶೇಖರ್ ಅವರು, ಈಗ ಉಗ್ರಪ್ಪನವ್ರು ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು. ಈಗ ನೀವು ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಅಥವಾ BJP ಏಕಪಕ್ಷೀಯವಾಗಿ ಬಹುಮತ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ
ಅಜೆಂಡಾಗಳೇನಿದೆ ಅಂದರೆ ಪಕ್ಷದ ಯಾವ್ಯಾವ ತೀರ್ಮಾನಗಳಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ. ಈಗ CAA ಬಗ್ಗೆ ಏನು ನಿರ್ಧಾರ ಆಗಿರುತ್ತೆ, ಅಥವಾ ಇದಕ್ಕೆ NRC ಬಗ್ಗೆ ಏನು ನಿರ್ಧಾರ ಆಗಿರುತ್ತೆ, ಇದೆಲ್ಲವೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ. BJP ಈಗಲೂ ಕೂಡ ಹಳೆ ಫಾರ್ಮಲ್ಲಿ, ಹಳೆ ವೇಗದಲ್ಲಿ, ಹಳೆ ಡಿಸಿಸಿವ್ನೆಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಒಂದು ಉಗ್ರಪ್ಪನವ್ರು ಹೇಳ್ತಾ ಇದ್ರು ಹಿಡನ್ ಅಜೆಂಡಾ 370 ಅಥವಾ ಇದು ಏನು ಗೋಹತ್ಯೆ ನಿಷೇಧ ಅನ್ನೋದು ಹಿಡನ್ ಅಜೆಂಡಾ ಅಲ್ಲ ಸ್ವಾಮಿ, ನಮ್ಮ ಅಜೆಂಡಾ ಅದು 1952 ಇಂದ ನಮ್ಮ ಜನಸಂಘ ಇದ್ದಾಗಲಿಂದ ಹೇಳ್ಕೊಂಬಂದಿದ್ದೇವೆ, ಮಾಡಿದ್ದೀವಿ, ಮುಂದೆನೂ ಕೂಡ ಮಾಡ್ತೀವಿ. ಆದರೆ ಒಂದು ವಿಚಾರ ಹೇಳ್ತೇನೆ, ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ವಿಚಾರ ಹೇಳಿದ್ರು. ಸಂವಿಧಾನವನ್ನು ಬದಲಾಯಿಸೋ ವಿಚಾರದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಲ್ಲ 10 ವರ್ಷದಲ್ಲಿ ಯಾವುದೂ ಮಾಡಲಿಲ್ಲ. ಅದು ದುರದೃಷ್ಟವಶಾತ್ ಒಬ್ಬ ಸಂಸದರಾಗಿದ್ದವ್ರ ಬಾಯಲ್ಲಿ ಯಾವುದು ರಿಸರ್ವೇಷನ್ ಅತ್ಯಂತ ಕಡು ಬಡವರಿಗೆ 10% ಕೊಟ್ರಲ್ಲ, ಅತ್ಯಂತ ಕಡು ಬಡವರಿಗೆ 10% ರಿಸರ್ವೇಷನ್ ವಿರೋಧಿ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ತೋರಿಸುತ್ತೆ. ಯಾಕೆ ಮನಸ್ಥಿತಿ ವಿಚಾರ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದೇ ಮಣಿಶಂಕರಯ್ಯವರು ಬಹುಶಃ ಚೈನಾ ಅಟ್ಯಾಕ್ ಮಾಡಿತ್ತು ಅನ್ನೋದು ಬಹುಶಃ ಅಂತಕ್ಕದ್ದು ಈ ಮನಸ್ಥಿತಿ. 5 ನಿಮಿಷಕ್ಕೆ ಮುಂಚೆ ಇವರೇ ಮಾತಾಡ್ತಿದ್ರು, ಏನಂತ ಮಾತಾಡ್ತಿದ್ರು, ಪುಲ್ವಾಮಾ ದಾಳಿ ಮೇಲೂ ಅನುಮಾನ, ಇನ್ನೂ ಅನುಮಾನ ಬೇಕಾ? ನಾಚಿಕೆ ಆಗೋದಿಲ್ವ ಈ ಮನಸ್ಥಿತಿಗೆ ಕಾಂಗ್ರೆಸ್ಗೆ? ಇವತ್ತು ಕೂಡ ಪುಲ್ವಾಮಾ ದಾಳಿ ಮೇಲೆ ಇವರಿಗೆ ಅನುಮಾನ ಇದೆಯಾ? ಒಂದು. ಎರಡನೇದು ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, 100 ಕ್ರಾಸ್ ಮಾಡೋಕ್ಕೂ ಇವಾಗ ಶಕ್ತಿ ಇಲ್ಲ. 70 ವರ್ಷ ರಾಜ್ಯವಾಳಿರ್ತಕ್ಕಂಥವ್ರು ಇವತ್ತು 40 ವರ್ಷ ಮುಂಚೆ ಹುಟ್ಟಿರ್ತಕ್ಕಂಥ BJPಗೆ ಅರ್ಧ, ಇನ್ನು 50% ತಗೊಂಡಿಲ್ಲ. ಒಂದು ಹಿಂದಿಲಿ ಒಂದು ಒಳ್ಳೆ ಸಾಂಗೇ ಇದೆ, ನಾದಾನೆ ಶಾದಿಮೆ ಅಬ್ದುಲ್ಲಾ ದಿವಾನ ಅಂತೇಳಿ. ಯಾರೋ ಮನೇಲಿ ಸೆಲೆಬ್ರೇಷನ್ ಇಡ್ತಾ ಇದ್ರೆ ಇವ್ರು ಇಲ್ಲಿ ಕುಡಿದು 100 ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಇವರೇ. ಒಂದು. ಎರಡನೇದು, ನಿತೀಶ್ ಕುಮಾರ್ ಯಾಕೆ ಆಚೆ ಕಡೆಗೆ ಬಂದರು ಇಂಡಿಯಾ ಅಲಯನ್ಸಿಂದ? ಲಲನ್ ಸಿಂಗ್ ಅಂತಹ ಇವರು ರಾಷ್ಟ್ರೀಯ ಅಧ್ಯಕ್ಷರು, ಯಾವುದಕ್ಕೆ JDU ರಾಷ್ಟ್ರೀಯ ಅಧ್ಯಕ್ಷರು, ಅವ್ರನ್ನ ಬುಟ್ಟಿಗೆ ಹಾಕೊಂಡು ಇದೇ ಕಾಂಗ್ರೆಸ್ಸು, ಇದೇ ಲಲ್ಲೂ ಪ್ರಸಾದ್ ಯಾದವ್ ಅವರು ಇಡೀ JDUನೇ ನಾಶ ಮಾಡೋಕೆ ಹೋದ್ರು. ಅದಕ್ಕೆ ಡಿಸೆಂಬರ್ 23ರಲ್ಲಿ ಅವ್ರನ್ನ ಆಚೆ ಕಡೆಗೆ ಹಾಕಿದ್ರು ನಿತೀಶ್ ಕುಮಾರ್ ಅವರು. ಇಡೀ ಪಕ್ಷವನ್ನೇ ನುಂಗಕ್ಕೆ ಹೋಗಿದ್ರು ಸ್ವಾಮಿ. ಯಾರು ನಿತೀಶ್ ಕುಮಾರ್ ಅವರ ಪಕ್ಷವನ್ನು ನುಂಗಕ್ಕೆ ಹೋಗಿದ್ರು. ಈಗ ನಿತೀಶ್ ಕುಮಾರ್ ಅವರು ಕೂಡ ಸೆಳೆಯುವಂತ ಪ್ರಯತ್ನಗಳಾಗ್ತಾ ಇದೆ. ಯಾಕೆ ಹೋಗ್ತಾರೆ ನಿತೀಶ್ ಕುಮಾರ್? ಯಾಕೆ ಆಚೆ ಕಡೆಗೆ ಬಂದ್ರು? ಇವ್ರು ಕಷ್ಟಪಟ್ಟು ನಾನೇನು ಅದಕ್ಕೆ ಏನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಅವ್ರು ಹೊರಟ್ರೆ, ಯಾಕೆ ಅವ್ರು ಆಚೆ ಕಡೆಗೆ ಬಂದೇಳಿ? ಇವರು ಚೇರ್ಪರ್ಸನ್ ಆಗೋದಕ್ಕೆ ಮಮತಾ ಬ್ಯಾನರ್ಜಿ ಒಪ್ಪಲಿಲ್ಲ, ಅಖಿಲೇಶ್ ಯಾದವ್ ಒಪ್ಪಲಿಲ್ಲ, ಕೇಜ್ರಿವಾಲ್ ಒಪ್ಪಲಿಲ್ಲ. ಪ್ರೈಮ್ ಮಿನಿಸ್ಟರ್ ಅಲ್ಲ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಲ್ಲ. ಒಂದು ಇದಕ್ಕೆ ಇಂಡಿಯಾ ಅಲಯನ್ಸ್ಗೆ ಚೇರ್ಪರ್ಸನ್ ಆಗೋಕ್ಕೆ ನೀವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾಳೆ ಏನಾದರೂ ಒಂದು ಕೊಡ್ತಾರ. ಮತ್ತು ಇನ್ನೊಂದು, ಇಡೀ JDUಗೆ ದೊಡ್ಡ ಥ್ರೆಟ್ ಅಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಇಂದ, ಇದೇ ಕಾಂಗ್ರೆಸ್ ಇಂದ, BJP ಇಂದಲ್ಲ. ಜೊತೆಗೆ ಇವತ್ತು NDA ಯಾವ ಮುಖದಲ್ಲಿ ಹೇಳ್ತೀರಿ ಅಲ್ಲಿ ನೋಡಿ, NDA ಅಂತ ಹೇಳಿದ್ರೆ ಮೋದಿಯವರ ಮುಖದ ಮೇಲೆ ಗೆದ್ದಿರ್ತಕ್ಕಂಥ 292, 273, 74 ಆಗಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ಅನ್ಬೋದು. 20, 22 ಜಾಸ್ತಿ ಇದೆ. ನಮಗೆ ಬೇಕಾಗಿರೋದು 25, 24. ನೆನ್ನೆ ನವನೀತ್ ರಾಣಾ ಅವರು ಒಂದು ಮಾತಾಡಿದ್ರು ಮಹಾರಾಷ್ಟ್ರದಲ್ಲಿ, 15 ದಿವಸದೊಳಗಡೆಗೆ ಉದ್ಧವ್ ಠಾಕ್ರೆ NDAಗೆ ಬರ್ತಾರೆ ಅಂತೇಳಿ. ನವನೀತ್ ರಾಣಾ ಅವರು ಹೇಳಿದ್ದು ಏನೇನೋ ನಡೆಯುತ್ತೆ. BJD ನಮ್ಮ ಜೊತೆಲಿ ಇದ್ದಿದ್ದು ಮುಂಚೆಯಿಂದ ನಮ್ಮ ಜೊತೆಲಿದೆ. ಹಾಗಾಗಿ ಏನು ತಿರುಕನ ಕನಸು ಕಾಣೋದು. ಉಗ್ರಪ್ಪನವರ ಈಗ ಒಂದು ಪ್ರಶ್ನೆ ಇದೆ ಇದರಲ್ಲಿ. 1 ಸೆಕೆಂಡ್, ನಾನು ಆಗಲೂ ಕೂಡ ಬ್ರೇಕಲ್ಲಿ ಕೇಳಿದೆ ನಿಮಗೆ. ಇಂಡಿಯಾ ಒಕ್ಕೂಟ ತುಂಬ ಈ ಬಾರಿ ಮೊದಲಿಕ್ಕಿಂತ ಒಳ್ಳೆ ಪ್ರದರ್ಶನವನ್ನು ಮಾಡಿದೆ, ಒಳ್ಳೆ ಸ್ಥಾನಕ್ಕಿದೆ. ಆದರೆ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ಅಂತ ಬಂದಾಗ, ಅಥವಾ ಕಾಂಗ್ರೆಸ್ ಸ್ಥಾನಗಳಿಕೆ ಅಂತ ಬಂದಾಗ 50ರಿಂದ ನೀವು 90 ಹೋಗಿದ್ದೀರಿ. ಆ ವಿಚಾರದಲ್ಲಿ 235ರಲ್ಲಿ ಕಾಂಗ್ರೆಸ್ನ ಗಳಿಕೆ 90, 95, 99 ಇದೆ. ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಒಂದು ರೀತಿ ಬ್ಯಾಕ್ ಫುಟ್ ಅಲ್ಲಿ ಇಲ್ವಾ? BJP ಹೇಳ್ತೀರಿ BJP ಕಡಿಮೆ ಬಂದಿದೆ, ಬಟ್ ಕಾಂಗ್ರೆಸ್ ಎಷ್ಟು ಜಾಸ್ತಿ ಬಂದಿದೆ ಅದು ನಾನು ನಿಮಗೆ ಹೇಳಲಿಕ್ಕೆ ನಾನು ಉಡಾಫೆಯ ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ. ಈಗ ನಿತೀಶ್ ಮೊದಲು ಯಾರ ಜೊತೆಗಿದ್ರು, ಯಾಕೆ ಬಿಟ್ಟೋದ್ರು? ಅಥವಾ ಶಿವಸೇನೆ ಯಾರ ಜೊತೆಯಲ್ಲಿದ್ದರು, ಯಾಕೆ ಬಿಟ್ಟೋದ್ರು? ಸೊ ಅವ್ರು NDA ಜೊತೆಗೆ ಇದ್ದಂಥವ್ರು ಮೊದಲು ಯಾಕೆ ಬಿಟ್ಟೋದ್ರು? ಅಂದರೆ ನೀವು ಅವರನ್ನು ಯಾವ ರೀತಿ ನೋಡ್ಕೋಬೇಕಾಗಿತ್ತು ಅನ್ನೋದರ ಅರಿವಿಲ್ಲದೆ ಇರೋವಂಥ ಹಿನ್ನೆಲೆಯಲ್ಲಿ ಅವ್ರು ಬಿಟ್ಟು ಹೋಗಿರೋವಂಥದ್ದು. ಈಗ ಉಡಾಫೆ ಮಾತುಗಳನ್ನು ಹಾಡೋವಂಥದ್ದು ಇದೆಯಲ್ಲ, ನಾನು ಬೇರೆಯವ್ರ ಹಾಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಇದು ಸ್ಪಷ್ಟಪಡಿಸ್ತೀನಿ. ಇನ್ಫ್ಯಾಕ್ಟ್ ನಾನು ಬರಬೇಕಾದ್ರೆ ಹೇಳಿದ್ದೆ, ಯಾರಾದರೂ ಸಭ್ಯತೆಯಿಂದ ಮಾತಾಡೋರಿದ್ದರೆ ಬರ್ತೀನಿ ಅಂತ ಹೇಳಿ. ಸೊ ನಾನು ಇಷ್ಟೇ ಹೇಳ್ತೇನೆ, ನಾನು ನಿಮಗೆ ಸ್ಪಷ್ಟ ಹೇಳ್ತೇನೆ, ಸಂವಿಧಾನದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಸ್ಕಷನ್ಸ್ ಯಾವನಾದರೂ ಓದಿದರೆ ಸಂವಿಧಾನದ ಮೀಸಲಾತಿ ಬಗ್ಗೆ ಅರಿವಿರುತ್ತೆ. ಸೊ ಸಂವಿಧಾನದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದನ್ನು ಇರ್ತಕ್ಕಂಥದ್ದು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಅಲ್ಲ. ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಮಹಿಳೆಯರ ಮೀಸಲಾತಿಯನ್ನು ತಂದಿದ್ದಾರೆ. ನಮ್ಮ ಸರ್ಕಾರ ಇದ್ದಿದ್ದರೆ ಬಹುಶಃ ಮೀಸಲಾತಿಯ ಬಿಲ್ ಪಾಸಾಗಿ ಅಸೆಂಟ್ ಆದಮೇಲೆ ಇಮ್ಮಿಡಿಯೇಟ್ 543 ಸ್ಥಾನಗಳಿತ್ತಲ್ಲ, ಅದರಲ್ಲಿ ಮಹಿಳೆಯರಿಗೆ ಇಷ್ಟು, ಇದರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಈ ಚುನಾವಣೆಯಲ್ಲೇ ಕೊಡಬಹುದಾಗಿತ್ತು ಮೀಸಲಾತಿಯ ಬದ್ಧತೆ ಇವರಿಗಿದ್ದಿದ್ರೆ. ಸೊ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಎಲ್ಲವನ್ನು ಈ ಹಂತದಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾವ ರೀತಿ ಮೀಸಲಾತಿಯ ವರ್ಗದ ಜನರ ಮೇಲೆ
ದಾಳಿಯನ್ನು ನಡೆಸಿದ್ದಾರೆ ಕಳೆದ 10 ವರ್ಷದಲ್ಲಿ. SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು ಇವರ ಮೇಲೆ. ಸೊ ಈ ದಾಳಿಯ ಹಿನ್ನೆಲೆಯಲ್ಲಿ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಥ್ರೆಟ್ ಸಂವಿಧಾನಕ್ಕೆ ಥ್ರೆಟ್ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಥ್ರೆಟ್ ಇದೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಚುನಾವಣೆ ನಡೆದಿರ್ತಕ್ಕಂಥ ಇದು ಒಂದು. ಎರಡನೇದು ಇವತ್ತೇನು ನೀವು ಹೇಳಿದ್ರಲ್ಲ, ಪ್ರಶ್ನೆ ಕೇಳಿದ್ರಲ್ಲ, ಕಾಂಗ್ರೆಸ್ಸು ನಿಜ, ಕಾಂಗ್ರೆಸ್ಸು ಇವತ್ತು ತನ್ನ ಸ್ಥಾನಗಳಿಗಿಂತ ಡಬಲ್ ಆಗಿದೆ. ಸೊ ಇವತ್ತು ಹತ್ತತ್ರ 100 ಸ್ಥಾನಗಳನ್ನು ತೆಗೆದುಕೊಂಡಿದ್ದೀವಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ BJPನವರು ಇದ್ದಾರೆ, ಎರಡನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದನ್ನು ಫಸ್ಟ್ BJP ಸ್ಥಾನಗಳು ಗಳಿಸಿರುವಂಥದ್ರಲ್ಲಿ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಸೊ ಇದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಯಾವೆಲ್ಲ ತೊಂದರೆಗಳನ್ನು ಒಂದು ಹಂತದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇವೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೇವೆ ಅಂಥೇಳಿ. ಈಗ ಆ ಮಾತನ್ನು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ಸಿಗೆ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಮಾಡಿದ್ರಿ, ಕಾಂಗ್ರೆಸ್ಸಿನ ಲೀಡರ್ಗಳ ಮೇಲೆ ಯಾವೆಲ್ಲ ಕೇಸುಗಳನ್ನು ಹಾಕಿದ್ರಿ. ಸೊ ಇದರ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಒಂದೇ ಒಂದು ಹೇಳ್ತೀರಿ, ಕರ್ನಾಟಕ ರಾಜ್ಯದಲ್ಲಿ RTGS ಮೂಲಕ ದುಡ್ಡು ತೆಗೆದುಕೊಳ್ತಾರೆ, ಸೆಲ್ ಕಂಪನೀಸ್ ಆಫ್ ವೆಸ್ಟ್ ಬೆಂಗಾಲ್ಗೆ ಹೋಗುತ್ತೆ, ಅವರ ಮೇಲೆ ಯಾವುದೇ ಕ್ರಮ ಜರುಗಿಸೋದಿಲ್ಲ. ಅದೇ ವಿರೋಧ ಪಕ್ಷಗಳು, ಮೋರ್ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನವರ ಮೇಲೆ ದಾಳಿ ನಡೆಸ್ತಕ್ಕಂಥದ್ದು ಇದೆಯಲ್ಲ, ಮತ್ತು ಯಾರು ಪ್ರಮುಖ ನಾಯಕರಿದ್ದಾರೆ ಅವ್ರ ಮೇಲೆ ಕೇಸುಗಳು ಹಾಕುವಂಥದ್ದು ಇದೆಯಲ್ಲ, ಈ ರೀತಿಯ ವಾಮ ಮಾರ್ಗಗಳಿಂದ ಕಾಂಗ್ರೆಸ್ಸನ್ನು ನಿಯಂತ್ರಿಸ್ತಕ್ಕಂಥ ಪ್ರಯತ್ನಗಳು ಇವತ್ತಿನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಇವರು ಏನೇ ಪ್ರಯತ್ನ ಮಾಡಿದ್ರು ಸಹ ಬರುವ ದಿನಮಾನಗಳಲ್ಲಿ ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಇನ್ನಷ್ಟು ಮಾತಾಡ್ತೀನಿ. ಚಂದ್ರಶೇಖರ್ ಅವರಿಂದ ಉತ್ತರ ಪಡಿತೀನಿ ಇದಕ್ಕೆ ಸಂಬಂಧಪಟ್ಟಂಗೆ. ಚಂದ್ರಶೇಖರ್ ಅವರಿಗೆ ಈಗಾಗಲೇ ನಾವು ಮಾತುಕತೆ ಸಂದರ್ಭದಲ್ಲಿ ಸಾಕಷ್ಟು ಅನಲಿಟಿಕಲ್ ಆಗಿ ನೋಡ್ತಾ ಇದ್ದೀವಿ. ಬಹುಶಃ ಈ ಒಂದು ಚುನಾವಣೆಯಲ್ಲಿ ನೋಡ್ತಾ ಇದ್ರೆ ಒಂದು ಹಂತಕ್ಕೆ 358 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟದ ಮೈತ್ರಿ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಅಂದರೆ ನೀವು ಆನ್ ಪೇಪರ್ ಮಾತ್ರ ಮೈತ್ರಿಲಿದ್ರಿ, ಆದರೆ ಇಲ್ಲ ಅಂತ. ಬಟ್ ವೋಟ್ ಕನ್ವರ್ಷನ್ಸ್ ನೋಡ್ತಾ ಇದ್ರೆ ಬಹುಶಃ ಎಲ್ಲ ಒಂದು ಕಡೆಗೆ ಮೈತ್ರಿ ಇದೆಯೋ ಇಲ್ವೋ, ಅಥವಾ ಎಷ್ಟು ಕಡೆಗೆ BJPಗೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೋ ಅಥವಾ ಬೇರೆ ಅಲಯನ್ಸ್ಗಳಿಗೆ ಹೆಲ್ಪ್ ಆಗುತ್ತೋ ಜನ ಮತ ಹಾಕಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು ಅಬ್ಸರ್ವೇಷನ್ಸ್ ಏನು ಅಂದರೆ, ಈಗ ಫಸ್ಟ್ ಟೈಮ್ ವೋಟರ್ಸಲ್ಲೂ ಅದರಲ್ಲೂ 18 ರಿಂದ 25 ವರ್ಷದ ಮತದಾರ ಏನಿದ್ದಾನೆ 18% ಅಷ್ಟು ಕಡಿಮೆ ಹಾಕಿದ್ದಾನೆ ಅನ್ನೋಂಥ ಒಂದು ಸ್ಟ್ಯಾಟ್ಸ್ ಬರ್ತಾ ಇದೆ. ಅಂದರೆ ನಿಮಗೆ ಫಸ್ಟ್ ಟೈಮ್ ವೋಟರ್ಸ್ಗಳಿರ್ಬೋದು, ಅಥವಾ ಈ ಆರಂಭಿಕವಾಗಿ ಎಲ್ಲೋ ಒಂದು ಕಡೆಗೆ ಆ್ಯಂಟಿ ಇನ್ಕಂಬೆನ್ಸಿ ಎಫೆಕ್ಟ್, ಅಥವಾ ಯುವಕರ ಮೇಲೆ ಎಸ್ಪೆಷಲಿ ಯಾವತ್ತೂ ಕೂಡ ನಿಮ್ಮ ಫಾರ್ಮುಲಾ ಏನಾದರೂ ಯುವಕರು ನಿಮ್ಮ ಫಾರ್ಮುಲಾ, ಅಥವಾ ಫಸ್ಟ್ ಟೈಮ್ ವೋಟರ್ಸ್ ನಿಮ್ಮ ಫಾರ್ಮುಲಾ, ಮಹಿಳೆಯರು ನಿಮ್ಮ ಫಾರ್ಮುಲಾ, ಈ ಬಾರಿ ಇಲ್ಲಿ ಮಿಸ್ ಆಯಿತು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ಸನ್ಮಾನ್ಯ ಉಗ್ರಪ್ಪನವ್ರು ಮಾತಾಡೋದು 2 ಪಾಯಿಂಟಿಗೆ ಮಾತ್ರ ನಾನು ಉತ್ತರ ಕೊಟ್ಬಿಟ್ಟು ನಿಮ್ಮ ಇದಕ್ಕೆ ಬರ್ತೀನಿ. ಮೊದಲನೇದು, ಅವರು ರಿಸರ್ವೇಷನ್ ಬಗ್ಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಏನು ಚರ್ಚೆ ಆಗಿತ್ತು ಅಂತ ಮಾತಾಡ್ತಾ ಇದ್ರು 1950-51ರಲ್ಲಿ. ಇದೇ ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿನಲ್ಲಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಧರ್ಮದ ಆಧಾರದ ಮೇಲೆ ಯಾರಿಗೂ ರಿಸರ್ವೇಷನ್ ಕೊಡಬಾರ್ದು ಅಂತೇಳಿ ಇದೇ ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿ ಡಿಸ್ಕಷನ್ ಆಗಿತ್ತು. ಇವರು ಯಾಕೆ OBCಗಳ ಹಕ್ಕನ್ನು ಕಿತ್ತು SCಗಳ ಹಕ್ಕನ್ನು ಕಿತ್ಬಿಟ್ಟು ಒಂದು ಸಮುದಾಯಕ್ಕೆ ಇವರು ರಿಸರ್ವೇಷನ್ ಕೊಡ್ತೀವಿ, ಮುಸ್ಲಿಂ ರಿಸರ್ವೇಷನ್ ಕೊಡ್ತೀವಿ ಅಂತ ಹೋಗ್ತಾರೆ. ಇವರಿಗೆ ನಂಬಿಕೆ ಇದೆ ಸಂವಿಧಾನದ ಮೇಲೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಹೇಳಿದ್ರು, BJP ಸರ್ಕಾರ ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಿದೆ ಅಂತೇಳಿ. ಒಬ್ಬರು ಅಡ್ವೊಕೇಟ್ ಯೋಚನೆ ಮಾಡಬೇಕು. ಅದು ಹೇಳಿದ್ದು BJP ಸರ್ಕಾರ ಅಲ್ಲ, ಕೋರ್ಟ್ ಹೇಳಿದ್ದು ಅಕೌಂಟ್ ಸೀಸ್ ಮಾಡಿ ಅಂತೇಳಿ. ಸೀಸ್ ಮಾಡೋಕ್ಕೆ ಯಾವುದೋ ಪೊಲಿಟಿಕಲ್ ಪಾರ್ಟಿಗೆ ಸರ್ಕಾರಕ್ಕೆ ಯಾವತ್ತೂ ಶಕ್ತಿನೇ ಇಲ್ಲ. ನೀವು ಹಿಂಗಿದೆ, ನೀವು ಅಪೀಲ್ ಹೋಗಿ ನೀವು ಆಮೇಲೆ ಅಲ್ಲಿ ನಿಮ್ಮ ಕೋರ್ಟನ್ನು ಸೀಸ್ ಮಾಡ್ಕೊಳ್ಳಿ, ಬಿಡಿಸ್ಕೊಳ್ಳಿ ನಿಮ್ಮ ಅಕೌಂಟನ್ನು, ಆಯಿತು. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಬಂದೆ ನೋಡಿ. BJPಲಿರ್ತಕ್ಕಂಥ ಅಲಯನ್ಸು ಸುಮಾರು 28 ಪಕ್ಷಗಳು, NDA 2014ರಿಂದ ಜೊತೆಲಿರ್ತಕ್ಕಂಥ ಪಕ್ಷಗಳು. BJPಗೆ ಶಕ್ತಿ ಅತ್ಯಂತ ಜಾಸ್ತಿ ಇರೋ ಕಡೆಗಳು, ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಕಡೆ ಇದ್ರೂ ಕೂಡ ಕೇವಲ 2 ಸೀಟ್ ಗೆಲ್ತಿದ್ದಂತಹ ಅನುಪ್ರಿಯಾ ಪಟೇಲ್ ಅವರ ಏನು ಅಪನಾದಳ ಜೊತೆಗೆ ಅವತ್ತಿಂದ ಮಾಡಿದ್ದೀವಿ, ಅವರಿಗೆ ಮಿನಿಸ್ಟ್ರಿ ಕೊಟ್ಕೊಂಡ್ಬಂದಿದ್ದೀವಿ 10 ವರ್ಷದಿಂದ. ಮಹಾರಾಷ್ಟ್ರಕ್ಕೆ ಬಂದರೆ RPI ರಾಮದಾಸ್ ಅತಾವಳೆ ಅವ್ರದ್ದು 1 ಸೀಟು ಗೆಲ್ಲೋದಕ್ಕೆ ಶಕ್ತಿ ಇಲ್ಲ. ಅವ್ರನ್ನ ರಾಜ್ಯಸಭಾಗೆ ಕಳಿಸಿ ಅವ್ರನ್ನ ಅವತ್ತಿಂದನೂ ಮಿನಿಸ್ಟರ್ ಮಾಡ್ಕೊಂಡ್ಬಂದಿದ್ದೀವಿ. ಇದು BJP ಪ್ರಾದೇಶಿಕ ಪಕ್ಷಗಳಿಗೆ ಕೊಡ್ತಿರ್ತಕ್ಕಂತಹ ಗೌರವ ಮತ್ತು ಮನ್ನಣೆ. ಯಾಕೆ ದೇವೇಗೌಡರು BJP ಅವ್ರ ಜೊತೆ ಬಂದರು? ಇದು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ, ಮೋದಿಯವರ ಬಗ್ಗೆ ಮತ್ತು BJP ಬಗ್ಗೆ ಇದ್ದಕ್ಕಂಥ. ದೇವೇಗೌಡರು ಏನಂತ ಹೇಳಿದ್ರು, 5 ವರ್ಷದಿಂದ ಮೋದಿ ದೇಶ ಪ್ರಧಾನಿ ಆದರೆ ದೇಶ ಬಿಡ್ತೀನಿ ಅಂತ ಹೇಳಿದ್ರು. ಸರ್ ಖಂಡಿತ ನಾನು ಹೇಳ್ತಾ ಇರುವಂಥದ್ದು, ಎಲ್ಲೊಂದು ಕಡೆ ಮೈತ್ರಿ ಪಕ್ಷ ಈಗ ಅಫ್ಕೋರ್ಸ್ ನೀವು ಯಾವ ಚಿಕ್ಕ ಪುಟ್ಟ ಪಕ್ಷಗಳು ಎಲ್ಲಿ ನಿಮಗೆ ಥ್ರೆಟ್ ಇಲ್ವೋ ಅಂಥವ್ರಿಗೆಲ್ಲ ಕೊಟ್ಟಿದ್ದೀರಿ. ಶಿವಸೇನೆ ಹಾಗಾದ್ರೆ ಯಾಕೆ ಹೊಡೆದ್ರಿ? NCP ಯಾಕೆ ಹೊಡೆದ್ರಿ? ಈಗ TMC ನಾಯಕರ ಮೇಲೆ ಮಾತ್ರ ಯಾಕೆ ದಾಳಿ ಆಗುತ್ತೆ? ಈ ಥರ ಪ್ರಶ್ನೆಗಳಿಗೆ ಏನು ಹೇಳ್ತೀರಿ? ಈಗ ED ಮತ್ತು ಅಥವಾ IT-ನ ಅತಿರೇಕವಾಗಿ ಇಲ್ಲ ಒಂದು ಕಡೆ ಬಳಸಿದ್ರೆ ಅದರ ಪರಿಣಾಮ ಅನ್ನುವಂಥದ್ದು ಕೂಡ ಇವತ್ತಿನ ಚರ್ಚೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದರೆ. ಮೊದಲನೇದು ಶಿವಸೇನೆ ಯಾಕೆ ಕೊಡಿದ್ರಿ ಅಂತೇಳಿ. ಶಿವಸೇನೆಗೆ ಏನಕ್ಕೆ ಆಯಿತು ಅಂತೇಳಿ ಶಿಂದೆ ಅವರೇ ಹೇಳಿದ್ದಾರೆ. 2019 ಆಗಸ್ಟ್ ಆದಮೇಲೆ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಂಥ ಉದ್ಧವ್ ಠಾಕ್ರೆ ಅವರು ಒಂದೇ ಒಂದು ಅವರ ಪಕ್ಷದ ಶಾಸಕರ ಸಭೆ ಕರೀಲಿಲ್ಲ, ಕನೆಕ್ಟೇ ಇರಲಿಲ್ಲ.
ಏನು ಆಪರೇಷನ್ ಅಂತೇಳಿ ಲಂಡನ್ಗೆ ಹೋಗಿ ಕೂತ್ಕೊಂಡ್ರು 1.5 ವರ್ಷ, ಅದಾದ್ಮೇಲೆ ಕೊರೋನಾ ಅಂತ ಹೋಗಿ ಕೂತ್ಕೊಂಡ್ರು. MLAಗಳು ಮುಖ್ಯಮಂತ್ರಿ ಮುಖನೇ ನೋಡಿರಲಿಲ್ಲ. ಇನ್ಫ್ಲೂಯೆನ್ಸ್ ಮಾಡ್ಬೇಕಾದ್ರೆ ಆದಿತ್ಯ ಠಾಕ್ರೆ ಹತ್ರ ಹೋಗ್ಬೇಕಿತ್ತು, ಅಥವಾ ಏನಾದ್ರು ಕೆಲಸ ಆಗ್ಬೇಕಾದ್ರೆ ಶಿಂದೆ ಹತ್ರ ಬರಬೇಕಿತ್ತು. ಅವರ ಇಂಟರ್ನಲ್ ಪ್ರಾಬ್ಲಮ್. ಒಬ್ಬ ನಾಯಕನ ಡಿಸ್ಕನೆಕ್ಟ್ ಆಗೋದ್ರೆ ಆಟೋಮೆಟಿಕ್ ಆಗಿ ಆಚೆ ಬಂದೇ ಬರ್ತಾರೆ. ಇದು ಮೊದಲನೇದು. ಅದೇ ರೀತಿ ನೋಡಿ, ಅಜಿತ್ ಪವಾರ್ ಯಾಕೆ ಆಚೆ ಕಡೆಗೆ ಬಂದರು? 7 ವರ್ಷದ ಕೆಳಗಡೆನೇ ಶರದ್ ಪವಾರ್ ಅವರು ಅವರ ಮಗಳು ಸುಪ್ರಿಯಾ ಸುಳೆ ಅವ್ರನ್ನ ಉತ್ತರಾಧಿಕಾರಿಯಿಂದ ಘೋಷಣೆ ಆದಾಗಲೇ ಚೆನ್ನಾಗಿ ಗೊತ್ತಿತ್ತು ಇವ್ರು ಹೊಡೆದೇ ಹೊಡಿತಾರೆ ಅಂತೇಳಿ. ಯಾರು ಅಜಿತ್ ಪವಾರ್ ಹೊಡೆದೇ ಹೊಡಿತಾರೆ ಅಂತೇಳಿ. ಅದನ್ನ 2-3 ಸರಿ ಆಚೆ ಕಡೆ ಹೋಗಿ ಬಂದು ತೋರಿಸಿದ್ರು. ಮತ್ತೆ ಉದ್ಧವ್ ಠಾಕ್ರೆ ನಿಮ್ ಕಡೆ ಬರಲ್ಲ ಅಥವಾ ಇವರಿಬ್ರು ಮತ್ತೆ ಒಂದೇ ಆಗಲ್ಲ ಅಂತ? ಸರ್, ರಾಜಕಾರಣದಲ್ಲಿ ಎಲ್ಲವೂ ಇದಾಗಿರುತ್ತೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ನಡೀಬೋದು. ಜೊತೆಗೆ ನಾನು ಅದನ್ನ ಹೇಳ್ತಾ ಇದ್ದೆ. ಹಾಗಾಗಿ ಇವತ್ತೇನಾದ್ರೂ BJP ಅಥವಾ ಮಿತ್ರ ಪಕ್ಷಗಳು ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅದು NDA ಕಾರಣಕ್ಕೋಸ್ಕರ ಗೆದ್ದಿರ್ತಕ್ಕಂಥ ಇದು. ಹೀಗಾಗಿ ಇದರಲ್ಲಿ ಯಾವುದೇ ಡಿವಿಷನ್ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅಂತ ಬ್ಯೂಟಿಫುಲ್ ಅಲಯನ್ಸ್ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಎಲ್ಲಿ ನಮಗೆ ಶಕ್ತಿ ಇಲ್ಲ ಅಲ್ಲಿ ಉದಾಹರಣೆಗೆ ಕಾಪು ಕಮ್ಮ ಜೊತೆಗೆ ತಗೊಂಡು ಒಂದು ಅಲಯನ್ಸ್ ಮಾಡ್ಕೊಂಡ್ವಿ. ಅದು ನಾಯ್ಡು ಅವ್ರ ಜೊತೆ ಮಾಡ್ಕೊಂಡ್ವಿ, ಜನಸೇನಾ ಅವ್ರ ಜೊತೆ ಮಾಡ್ಕೊಂಡ್ವಿ. ಒಂದು ಫಾರ್ಮಿಡಬಲ್ ಅಲಯನ್ಸ್ ಆಯಿತು. ಜೊತೆಗೆ ಒರಿಸ್ಸಾದಲ್ಲಿ ಇವತ್ತು ಸರ್ಕಾರವನ್ನೇ ಮಾಡಿದ್ದೀವಿ ನಾವು. ಇದೆಲ್ಲವೂ ಪಾಸಿಟಿವ್ ಇದೆ. ಬರೋ ಓಟಲ್ಲಿ ನಮ್ಗೆ ಏನಕ್ಕೆ ಅಂತೇಳಿ, ಯಾಕೆ ಇಲ್ಲಿ ಸೋತಿದೀವಿ ಅಂತ ಅನಿಸ್ತಿದೆ ಅಂತ ಹೇಳಿದ್ರೆ, ನಾವಾಗೇನೆ ಬೇಸ್ ಲೈನ್ ಅನ್ನು ಶಿಫ್ಟ್ ಮಾಡಿದ್ವಿ. 272 400 ಗಿಟ್ಟಿದ್ವಲ್ಲ, ಆ ಜನ ಅದಕ್ಕೆ ಯತ್ನ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ಚಂದ್ರಶೇಖರ್ ಜೊತೆ ಮಾತಾಡ್ತೀನಿ. ಆಗಲೇ ಉಗ್ರಪ್ಪನವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಿದೆ. ಸರ್, 2 ಅಂಕಿ ದಾಟೇ ಅಲ್ಲ ನೀವು ದಶಕಗಳಿಂದ 98ರಿಂದ ಹಿಡಿದು ಇಲ್ಲಿ ತನಕ ದಾಟಕ್ಕಾಗಿಲ್ಲ. ಈ ಬಾರಿ ಏನಾದರೂ ದಾಟ್ತಾರೆ ಅನ್ನುವಂಥದ್ದು ಒಂದಿತ್ತು, 9ಕ್ಕೆ ಬಂದು ನಿಂತಿದೆ. ಕಾರಣ ಏನು? ನಾನು ಇಷ್ಟೇ ಹೇಳ್ತೇನೆ. ಬಹುಶಃ ಇದನ್ನು ಹೇಳೋದಕ್ಕೆ ಮೊದಲು ಈ ಎಲೆಕ್ಟ್ರೋಲ್ ಬಾಂಡ್ಸ್ ಯಾರ್ಯಾರಿಗೆ ಎಷ್ಟೆಷ್ಟು ಸಾವಿರ ಕೋಟಿ ಸಿಕ್ಕಿದೆ, ಯಾಕೆ ಬರೀ ಕಾಂಗ್ರೆಸ್ಸಿನ ಸೀಸ್ ಮಾಡಿದೆ, ಯಾವ ಕೋರ್ಟ್ ಆರ್ಡರ್ ಇದೆ ಹೇಳಬೇಕಾದ್ರೆ ಅರ್ಥ ಇರಬೇಕು. ಒಂದು. ಎರಡನೇದು, ಈ ದೇಶದಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂತಲೇ ನಮ್ಮ ರಾಜ್ಯದಲ್ಲಿ 101 ಜಾತಿಗಳು ಸೇರಿ ಒಂದು ಕ್ಲಾಸ್, ಶೆಡ್ಯೂಲ್ ಟ್ರೈಬ್ಸ್ ಅಂದರೆ 51 ಜಾತಿ ಸೇರಿ ಒಂದು ಕ್ಲಾಸ್, ಹಾಗೆ ಮೈನಾರಿಟೀಸ್ ಅಂತಂದರೆ ಕೆಲವು ವರ್ಗಗಳು ಸೇರಿ ಒಂದು ಕ್ಲಾಸ್. ಯಾರೂ ಸಹ ಜಾತಿ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಸಂವಿಧಾನದಲ್ಲೂ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಓದಿದರೆ ಬಹುಶಃ ಅರ್ಥ ಆಗುತ್ತೆ. ಓದ್ತಾ ಇರೋರಿಗೆ ಇದೇ ರೀತಿಯೇ ಮಾತನಾಡುವಂಥದ್ದು. ನಾನು ಇಷ್ಟೇ ಹೇಳ್ತೇನೆ, ಯಾರೂ ಸಹ ಒಂದು ಜಾತಿ ಆಧಾರದ ಹಿನ್ನೆಲೆಯಲ್ಲಿ ರಿಸರ್ವೇಷನ್ ನಮ್ಮ ಅವಧಿನಲ್ಲಿ ಕೊಟ್ಟಿಲ್ಲ, ಕೊಡಲಿಕ್ಕೂ ಬರೋದಿಲ್ಲ. ಇದು ಸ್ಪಷ್ಟ. ಎರಡನೇದು, ನೀವೇನು ಹೇಳಿದ್ರಿ, ನಿಜ, ಭಾರತೀಯ ಜನತಾ ಪಾರ್ಟಿಯವರು 2 ಸೀಟ್ ಗೆದ್ದಂಥ ಕಾಲನೂ ಇತ್ತು, 2 ಸೀಟ್ ಗೆದ್ದಂಥ ಕಾಲನೂ ಸಹ ಇತ್ತು. ಪೊಲಿಟಿಕಲಿ ನಾವ್ಯಾರೂ ಸಹ ವೈರಿಗಳಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ನೆಹರೂರವರು ಒಂದು ಹಂತದಲ್ಲಿ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ಮನುಷ್ಯನ ವಿದ್ವತ್ತನ್ನು ನೋಡಿದ್ರೆ ಈ ದೇಶದ ಪ್ರಧಾನಿ ಆಗಬಹುದು ಅಂತೇಳಿ ಅವರನ್ನು ಹೊಗಳಿರ್ತಕ್ಕಂಥ ಸಂದರ್ಭಗಳು ಇತ್ತು. ಆದರೆ ಇವತ್ತು ವಿದ್ಯಮಾನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯವರು ಅವರ ವಿರೋಧಿ ಪಕ್ಷಗಳನ್ನು ಶತ್ರುಗಳಾಗಿ ನೋಡ್ತಾ ಇದ್ದಾರೆ. ಅವರ ವಿರೋಧಿ ಪಕ್ಷಗಳ ಮುಖಂಡರುಗಳನ್ನು ಹೇಗೆ ಅವರನ್ನು ಮುಗಿಸಬೇಕು ರಾಜಕೀಯವಾಗಿ ಅನ್ನುವಂಥ ಪ್ರಯತ್ನಗಳು ಒಂದು ನಿಮಿಷ. ಸೊ ಈ ಹಿನ್ನೆಲೆಯಲ್ಲಿ ಕೊಡಬಾರದು ತೊಂದರೆಗಳನ್ನು ಕೊಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಜ ಒಂದು ಹಂತದಲ್ಲಿ ನಮಗೆ ಸಾಕಷ್ಟು ಹಿನ್ನಡೆ ಆಗಿತ್ತು. ಇವತ್ತು ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಏನಿವತ್ತು ರಾಹುಲ್ ಗಾಂಧಿಯವರು ಭಾರತ ಜೋಡೋ ಯಾತ್ರೆ ಆದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ AICC ಅಧ್ಯಕ್ಷರಾದ ಮೇಲೆ ಇವತ್ತು ಕಾಂಗ್ರೆಸ್ಸಿಗೆ ಬಲ ಸಿಗ್ತಾ ಇದೆ, ಬಲ ಬರ್ತಾ ಇದೆ. ಬಹುಶಃ ಇದರ ಹಿನ್ನೆಲೆಯಲ್ಲಿ ರಾಷ್ಟ್ರವ್ಯಾಪಿ ಎಲ್ಲ ಹಂತಗಳಲ್ಲೂ ಸಹ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಇನ್ನೊಂದು ನಿಮಿಷ 2 ಸೆಂಟೆನ್ಸ್ ಆ್ಯಡ್ ಮಾಡ್ತೀನಿ. ಮೋದಿಯವರು 10 ವರ್ಷ ಪ್ರಧಾನಮಂತ್ರಿಗಳಾಗಿದ್ದಾರೆ. ದಯಮಾಡಿ ಎಲ್ಲಾದರೂ ಸೌತ್ ಇಂಡಿಯಾದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಅವರ ನಾಯಕತ್ವಕ್ಕೆ ಬೆಂಬಲ ಇದೆಯಾ? ಹಿಂದಿ ಬೆಲ್ಟಲ್ಲಿ ಒಂದಿಷ್ಟು ರಾಜ್ಯಗಳಲ್ಲಿ ಅವರಿಗೆ ಇರೋದು ಬಿಟ್ಟರೆ, ಸೊ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಬೇರೆಯವರ ಬೆಂಬಲದಿಂದ, ಬೇರೆಯವರ ಶಕ್ತಿಯಿಂದ, ಮತ್ತೊಂದರಿಂದ, ಸೊ ನಾನು ಇಷ್ಟೇ ಹೇಳಲಿಕ್ಕೆ ಒಂದು ನಿಮಿಷ ಸರ್, ಒಂದು ನಿಮಿಷ. ಇವತ್ತು ರಾಜಕೀಯ ಏನು ಸಂದರ್ಭಗಳಿದ್ದಾವೆ, ನಮ್ಮನ್ನು ಮುಗಿಸುವಂಥ ವ್ಯವಸ್ಥಿತವಾದಂಥ ಸಂಚುಗಳು ಇವತ್ತೇನು ಕೇಂದ್ರ ಸರ್ಕಾರದಿಂದ ನಡ್ಕೊಂಡು ಬಂದಿದೆ. ಸೊ ಇದು ಒಂದು ಕಡೆ, ಮತ್ತು ನಮಗೆ ನಮ್ಮ ಇವತ್ತು ಲೀಡರ್ಶಿಪ್ಪನ್ನು ತೆಗೆದುಕೊಂಡಿರ್ತಕ್ಕಂಥ ಖರ್ಗೆ ಅವರು ಇರ್ಬೋದು ಮತ್ತು ರಾಹುಲ್ ಗಾಂಧಿ ಅವರು ಇರ್ಬೋದು, ಶಕ್ತಿಶಾಲಿಯಾಗಿ ಪಕ್ಷವನ್ನು ಕಟ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು 100 ಸೀಟನ್ನು ಒಂದು ನಿಮಿಷ ಸರ್, ನಾವು ಒಂದಿದ್ದಂಥವ್ರು 9 ಗೆದ್ದಿದ್ದೇವೆ. ಇವರು 25 ಇದ್ದಂಥವ್ರು ಇವತ್ತು 17ಕ್ಕೆ ಬಂದಿದ್ದಾರೆ. ಇದನ್ನ ಏನಂತ ಹಿನ್ನಡೆ? ಒಂದಿದ್ರಲ್ಲ ಹಿಂದೆಲ್ಲ ಒಂದು ನಿಮಿಷ ಸರ್,
ಇವತ್ತು ನಾವು 25 ಇದ್ದಂಥವ್ರು 17ಕ್ಕೆ ಬಂದಿದ್ದಾರೆ, ನಾವು ಒಂದಿದ್ದಂಥವ್ರು 9ಕ್ಕೆ ಬಂದಿದ್ದೇವೆ. ಮತ್ತೆ ವೋಟ್ ಶೇರಿಂಗ್ ಅನ್ನು ಸಹ ನಮ್ಗೆ ಅವ್ರಿಗೂ ಇರತಕ್ಕಂಥ ವ್ಯತ್ಯಾಸ ಮುಂದಿನ ದಿನಗಳಲ್ಲಿ 9ರಿಂದ 18ಕ್ಕೆ ಹೋಗ್ತೀರಿ ಅಂತೀರಿ ತಾವು. ನೀವು ಇವತ್ತು ಬರೆದಿಟ್ಕೊಳ್ಳಿ, ಬರುವಂತ ವಿದ್ಯಮಾನಗಳಲ್ಲಿ ಕಾಂಗ್ರೆಸ್ಸು ತನ್ನ ಮೊದಲಿನ ಸ್ಥಾನ ಏನಿತ್ತು ಆ ಸ್ಥಾನಕ್ಕೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಗಳಿಸ್ತಕ್ಕಂಥದಕ್ಕೆ ಈಗಾಗಲೇ ಅಧಿಕಾರದಲ್ಲಿದ್ದಾವೆ. ಈ ಅಧಿಕಾರವನ್ನು ಮುಂದುವರಿಸ್ತೇವೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಬರುವಂತಹ ದಿನಮಾನಗಳಲ್ಲಿ. ನೀವು ಎಷ್ಟು ಬುದ್ಧಿವಂತರು ಅಂತಂದ್ರೆ ಪ್ರಶ್ನೆನ ಎಷ್ಟರ ಮಡಿ ತಿರುಗಿಸಿ ಕೊಂಕಣದಿಂದ ಮೇಲಾರಕ್ಕೆ ಬಂದು ಕೊನೆಗೆ ಗೊತ್ತಾ ಹೇಳೋದನ್ನಷ್ಟೇ ಹೇಳಿ ತೋರ್ಸೋದನ್ನಷ್ಟೇ ತೋರಿಸಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಬ್ಬಬ್ಬ ಕಲಿಬೇಕು ನಿಮ್ಮಿಂದ ನಿಜಕ್ಕೂ. ನಾನು ಉಗ್ರಪ್ಪನವರೇ ಮಾತಾಡ್ತೀನಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇದು ಉಗ್ರಪ್ಪನವರ ಮಾತಿನ ಧಾಟಿ ಹೆಂಗಪ್ಪ ಅಂತಂದ್ರೆ ಒಂದು ವಿಚಾರ ಎತ್ಕೊಂಡವರು ಅವ್ರು ಹಿಂದಿಂದ ಹೋಗಿ IPC ಸೆಕ್ಷನ್ಗಳಿಗೆ ಬಂದು ಎಲ್ಲಿಂದ ಎಲ್ಲಿ ತನಕ ಅದು ಗ್ರೋತ್ ಆಯ್ತು ಅಂತ ಹೇಳಿ ಕೊನೆಗೆ ಆ ಪಾಯಿಂಟಿಗೆ ಬರೋದೇ ಇಲ್ಲ. ಅಂತೂ ಇಂತೂ ಹೇಳಿದ್ರು ಮುಂದಿನ ದಿನಗಳಲ್ಲಿ ನಾನು ಹಂಗೆ ಹೇಳಿಲ್ಲ. ಒಂದೇನಪ್ಪ ಅಂತಂದ್ರೆ ಉಗ್ರಪ್ಪನವ್ರು ಹೇಳ್ತಾರೆ ಈಗ 9 ಇರ್ಬೋದು, ಮುಂದಿನ ದಿನಗಳಲ್ಲಿ 18 ಆಗುತ್ತೆ ಅನ್ನುವಂಥ ಮಾತು. ಕೋರ್ಸ್ ಉಗ್ರಪ್ಪನವರೇ ತಾವು ಮಾತಾಡ್ತೀವಿ. ನನ್ನ ಒಂದು ಪ್ರಶ್ನೆ ಇರುವಂಥದ್ದು, ಇವತ್ತು ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ 291-92 ಬಂತು NDA ಅಂತ. ಬಟ್ 291 ಮೋದಿಗೆ ಸೋಲು ಅಂತ ಹೇಳ್ತೀವಿ. ಬಟ್ BJP 244 ಬರೋದಕ್ಕೂ NDA 290 ಬರೋದಕ್ಕೂ ಕೂಡ ಇದೇ ಮೋದಿ ಕಾರಣ ಅಲ್ವಾ? ಸೊ ಮೋದಿಯ ಸ್ಟೇಚರ್, ಮೋದಿಯ ನಾಯಕತ್ವವು ಕೂಡ ನಿಮಗೆ ಬಹುಮತ ತಂದುಕೊಟ್ಟಿದೆ. ಇವತ್ತು 400 ಬರದೇ ಇರ್ಬೋದು. ದಟ್ ವಾಸ್ ಎ ಟ್ರ್ಯಾಪ್ ಅನ್ನುವಂಥದ್ದು BJPಯ ವಾದ. ನಾನು ನಿಮಗೆ ಎಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾವು ಹೇಳಿದ್ವಾ 400 ಸೀಟ್ ತೆಗೆದುಕೊಳ್ತಾರೆ ಅವರು ಅಂಥೇಳಿ? ಅವರು ದೇಶದ ಮುಂದೆ ಹೇಳಿದಂಥದ್ದೇನು, ನನ್ನ ನಾಯಕತ್ವಕ್ಕೆ, ನನ್ನ ಪಕ್ಷಕ್ಕೆ, ನನ್ನ ಸರ್ಕಾರಕ್ಕೆ 400 ಸೀಟು ಸಿಗುತ್ತೆ ಅಂಥೇಳಿ ನಾವು ಹೇಳಿದ್ದಲ್ಲ, ಅವರು ಹೇಳಿದ್ದು. ಆಮೇಲೆ ರಾಮನ ಮಂದಿರ ಕಂಪ್ಲೀಟ್ ಆಗೋದಕ್ಕೆ ಮೊದಲೇ ಅದರ ಉದ್ಘಾಟನೆ. ಅದರಿಂದ ಇವರಿಗೆ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ. ಆಮೇಲೆ ನಾನು ಹಾಗೇ ಹೇಳಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಯಾವ ಡಿವೈನ್ ಪವರ್ ಹೆಸರನ್ನು ಬಳಸುವಂಥದ್ದು ಕಾನೂನು ಬಾಹಿರ ಅನ್ನೋದು ಸ್ಪಷ್ಟ ಇದೆ. ಅದನ್ನು ಬಳಸಿನೂ ಸಹ ಇವತ್ತು ಅವ್ರಿಗೆ ಏನಾಯಿತು, 400 ಎಕ್ಸ್ಪೆಕ್ಟ್ ಮಾಡಿದಂಥವ್ರಿಗೆ ಇವತ್ತು 290ಕ್ಕೆ ತಂದು ಸ್ಟ್ರಾಟಜಿ ಅನ್ನುವಂಥದ್ದು BJP ದೇಶದಲ್ಲಿ ಪ್ರಧಾನಿ ಆಗೋದಕ್ಕೆ ಇದು ಹೇಗಿದೆ ಅಂತ 272 ಬೇಕು. ಇದು ಹೇಗಿದೆ ಅಂತ 272 ಬದಲಾಗಿ 290. ಇದನ್ನು ಹೇಗಿದೆ ಅಂತ ಹೇಳಿದ್ರೆ ಜಟ್ಟಿ ನೆಲಕ್ಕೆ ಬಿದ್ದ ಮೇಲೆ ಮೀಸೆ ಮಣ್ಣಾಗಲಿಲ್ಲ ಅನ್ನೋಂಥ ವಾದ ಆಗುತ್ತೆ. ಇದು ಒಂದಾಯ್ತಾ? ಎರಡನೇದು ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, 10 ವರ್ಷ ಪ್ರಧಾನಮಂತ್ರಿಗಳಾದಂಥವ್ರು ಯಾಕಪ್ಪ ಸೌತ್ ಇಂಡಿಯಾದಲ್ಲಿ ಇವ್ರ ಲೀಡರ್ಶಿಪ್ಗೆ ಜನ ಬೆಂಬಲ ಇಲ್ಲ? ಹಾಗೆ ಇವರು ಇವತ್ತು ಏನು ರಾಷ್ಟ್ರದಲ್ಲಿ ಇವರಿಗೆ ಯಾಕೆ ಸಿಕ್ಕಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ರು, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇವೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೇವೆ, ಅದಕ್ಕೂ ಇವತ್ತು ಜನ ಬೆಂಬಲ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೋದಿಯವರ ಜನವಿರೋಧಿ ಪ್ರವೃತ್ತಿ ಏನಿದೆ, ಪ್ರಜಾಪ್ರಭುತ್ವ ವಿರೋಧಿ ಪ್ರವೃತ್ತಿ ಏನಿದೆ, ಸಂವಿಧಾನ ವಿರೋಧಿ ಪ್ರವೃತ್ತಿ ಏನಿದೆ, ಈ ಪ್ರವೃತ್ತಿಗಳ ಹಿನ್ನೆಲೆಯಲ್ಲಿ ಅವರಿಗೆ ಸೋಲಾಗಿರ್ತಕ್ಕಂಥದ್ದು, ಅವರ ಮಾತುಗಳಿಗೆ ಬೆಲೆ ಸಿಗದೆ ಇರತಕ್ಕಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಚಂದ್ರಶೇಖರ್ ಅವರೇ, ಈಗ 400 ಪಾರ್ ಇದನ್ನು ಸ್ಟ್ರಾಟಜಿ ಅಂತ ಒಂದು ಕಡೆ ಕರಿತೀರಿ, ಇನ್ನೊಂದು ಕಡೆಗೆ ಅದು ಮುಟ್ದೇ ಇದ್ದಾಗ, ರೀಚ್ ಔಟ್ ಆಗದೇ ಇದ್ದಾಗ BJP ನಾಯಕತ್ವೇ ಎಲ್ಲೊಂದು ಕಡೆ, BJP ಕಾರ್ಯಕರ್ತರು ಎಲ್ಲೊಂದು ಕಡೆಗೆ ಮಾರಲಿ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಈ ಒಂದು ಅನಾಲಿಸಿಸನ್ನು ಹೇಗೆ ಮಾಡ್ತಿರ್ತಾವೆ ನೋಡಿ? ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ದೇ ಆರ್ ಬಾರ್ನ್ ಟು ವಿನ್. ಗೆಲ್ಲಬೇಕು ಅಂತಕ್ಕಂಥದ್ದು ಅವ್ರ DNA ಡ್ರಿಲ್ ಆಗಿರಬೇಕು. 400 ಪಾರ್ ಮಾಡ್ತೀವಿ ಅಂತಕ್ಕಂಥದ್ದು ನಮಗಿದ್ದಂತಹ ಒಂದು ಹೋಪ್, ಅದನ್ನ ಇಟ್ಕೊಂಡೇ ನಾವು ಹೋಗಬೇಕಾಗಿತ್ತು. ಹೋದ್ವಿ, ಅದಾದಮೇಲೆ ಆಗ್ತಕ್ಕಂಥದ್ದು ಅದು ಜನರ ಕೈಗೆ ಬಿಟ್ಟಿರ್ತಕ್ಕಂಥದ್ದು. ನಾವು ಸೋತ್ವಿ ಅಂತ ಹೋಗಬೇಕಾಗಿತ್ತಾ? ಒಂದು. ಎರಡನೇದು, ಇವ್ರು ಹೇಳ್ತಾ ಇದ್ರು ಸ್ಲೋಗನ್ ಕೊಟ್ಟಿದ್ದಕ್ಕೇನೆ ಎಲ್ಲ ಉಲ್ಟೆ ಹೊಡೆದ್ಬಿಡ್ತು ಅಂತೇಳಿ. ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿದ್ರು ನಾವಲ್ಲ. ಅದಾದಮೇಲೆ ಏನಾಯಿತು, ಸೀದಾ ಜೈಲ್ಗೆ ಹೋಗಿ ಕೂತ್ಕೊಂಡ್ರು ಇಂದಿರಾ ಗಾಂಧಿ ಅವರು, ಕೆಳಕ್ಕೆ ಬಿದ್ದೋಗಿದ್ರು. ಈ ರೀತಿಯಲ್ಲಿ ನೋಡಿ, ಸ್ಲೋಗನ್ನು ಯಾರು ಉಪಯೋಗಿಸ್ಕೋಬೇಕು ಅವರು ಉಪಯೋಗಿಸ್ಬೇಕಾಯ್ತು. ಮೊದಲನೇದು, ಪದೇ 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 ಮೊನ್ನೆ ಉಗ್ರಪ್ಪನವ್ರು ಹೇಳ್ತಾ ಇದ್ದಾರೆ ಸೌತ್ ಇಂಡಿಯಾದಲ್ಲಿ ಮೋದಿಗೆ ಫೇಸ್ ಇಲ್ಲ ಅಂತೇಳಿ. ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ನಾವು 17 ತೊಗೊಂಡಿದ್ದೀವಿ, ತಾವು ತಗೊಂಡಿರೋದು ಬರೀ 9, ನಾಟ್ ಇವನ್ 2G2. ಆಂಧ್ರದಲ್ಲಿ ನಾವು ಸರ್ಕಾರವನ್ನೇ ಫಾರ್ಮ್ ಮಾಡಿದ್ದೀವಿ, ನಾವು 4 ಸೀಟ್ ತೊಗೊಂಡಿದ್ದೀವಿ, ತಾವು ತಗೊಂಡಿರೋದು 0. ಇದಾದ ಮೇಲೆ ತೆಲಂಗಾಣದಲ್ಲಿ ನಾವು 8 ತಗೊಂಡಿದ್ದೀವಿ, ನಿಮಗಿಂತ ಕಡಿಮೆ 1 ಸೀಟು ಬಂದಿಲ್ಲ. ಹೀಗಾಗಿ ನಮ್ಮ ವೋಟ್ ಶೇರು ತಮಿಳುನಾಡಲ್ಲಿ ಜಾಸ್ತಿ ಆಗಿದೆ, ವೋಟ್ ಶೇರು ಕೇರಳದಲ್ಲಿ ಜಾಸ್ತಿ ಇದೆ. ದಿಸ್ ಈಸ್ ಬಿಕಾಸ್ ಆಫ್ ಮೋದಿಸ್ ಫೇಸ್. ಮೊದಲನೇದು ಇಲ್ಲ ಸರ್, ಇನ್ನು 30 ಸೆಕೆಂಡ್ಸ್ ಅಷ್ಟೇ ತಗೊಂತೀನಿ. ಇಡಿ ರೈಡ್ ಮಾಡ್ಬಿಟ್ಟು ಅಂತ ಹೇಳ್ತಾರೆ, ನೀವು ಅದನ್ನ ಹೇಳ್ತಾ ಇದ್ವಿ. ಇದ್ರ ಬಗ್ಗೆ ಮಾತಾಡ್ತೀನಿ. ಉಗ್ರಪ್ಪನವರೇ, ತಾವೇನು ಹೇಳೋದಕ್ಕೆ ಬಯಸ್ತೀರಿ? ಈಗಾಗಲೇ ನಾನು ಇಷ್ಟೇ, ಈಗ ಭರವಸೆಗಳನ್ನು ಈಡೇರಿಸ್ತೀವಿ ಅಂಥೇಳಿ ಪಾಪ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಅವ್ರು ಮರಿಬಾರ್ದು. 2014ರಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರಲ್ಲ, ಪ್ರಮುಖವಾಗಿ 3 ಹೇಳ್ತೇನೆ.
ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಎರಡನೇದು ಬೆಲೆಗಳನ್ನು ನಿಯಂತ್ರಿಸ್ತೇವೆ ಅಂತ ಹೇಳಿ ಯಾವಾಗ 63 ರೂಪಾಯಿ ಡೀಸೆಲ್ ಇತ್ತು, 67 ರೂಪಾಯಿ ಪೆಟ್ರೋಲ್ ಇತ್ತು, 395 ರೂಪಾಯಿ ಯಾವ ಗ್ಯಾಸ್ ಸಿಲಿಂಡರ್ ಇತ್ತು, ಆ ಸಂದರ್ಭದಲ್ಲಿ ಇವರು ಹೇಳಿಕೆ ಕೊಟ್ರಿ. 10 ವರ್ಷದಲ್ಲಿ ಇವತ್ತು ಪೆಟ್ರೋಲ್ ಯಾವ ಸ್ಥಿತಿಗೆ ಬಂದಿದೆ, ಡೀಸೆಲ್ ಯಾವ ಸ್ಥಿತಿಗೆ ಬಂದಿದೆ, ಅಥವಾ ಗ್ಯಾಸ್ ಯಾವ ಸ್ಥಿತಿಗೆ ಬಂದಿದೆ. But ಅದೆಲ್ಲೂ ಸೊ 61 ನಿಮಿಷ ಪ್ಲೀಸ್, 1 ನಿಮಿಷ. ಹಾಗೆ ನಾವು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡೀಸೆಲ್ನ ಬೆಲೆ $120 ಇತ್ತು. ಒಂದು ಹಂತದಲ್ಲಿ $139 ಆಗಿತ್ತು. ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೂ ಕಡಿಮೆ ಕೊಡ್ತಾ ಇದ್ವಿ. ನೀವಿವತ್ತು ಲೆಸ್ ದೆನ್ $100ಗೆ ಕ್ರೂಡ್ ಆಯಿಲ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಯಾವ ರೇಟಲ್ಲಿ ಕೊಡ್ತಾ ಇದ್ರಿ? ಬೆಲೆ ಏರಿಕೆಗಳನ್ನು ತಡಿಲಿಕ್ಕೆ ಆಗಿಲ್ಲ. ಕಪ್ಪು ಹಣ ವಿದೇಶಗಳಲ್ಲಿರುವಂಥದ್ದನ್ನು ತಂದು ಬಡವರಿಗೆ 15 ಲಕ್ಷ ಹಾಕ್ತೀವಿ ಅಂತಾದ್ರೆ ಯಾರಿಗಾದ್ರೂ 15 ಪೈಸೆ ಹಾಕಿದ್ದೀರೇನ್ರಿ? ಏನಾದರೂ ಈ ದೇಶದಲ್ಲಿ ಬಡವರಿಗೆ ಸಾಲ ಮೇಳಗಳ ಮೂಲಕ ಹಣ ಯಾರಿಗಾದ್ರೂ ಬ್ಯಾಂಕ್ಗೆ ಹಾಕಿದ್ರೆ ಅದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ಜನಾರ್ದನ ಪೂಜಾರಿ ಅವರ ಕಾಲ. ನಾನು ಇಷ್ಟೇ ಹೇಳ್ತೇನೆ, ಇವರು ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ. ನನ್ನ ಪ್ರಶ್ನೆ ಇರುವಂತದ್ದು, ಈಗ ದೊಡ್ಡ ದೊಡ್ಡ ರಾಜ್ಯಗಳ ಬಗ್ಗೆ ಮಾತಾಡೋಣ. ಇವತ್ತಿನ ಚುನಾವಣೆಯಲ್ಲಿ ಬಹುಶಃ ಉತ್ತರ ಪ್ರದೇಶ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು. ಅದರಲ್ಲೂ ಉತ್ತರ ಪ್ರದೇಶ ಬಹುಶಃ ಇಂಡಿಯಾ ಒಕ್ಕೂಟದ ನಿರೀಕ್ಷೆ ಮಾಡಿದ್ರ? ಏನು ತಪ್ಪಾಯಿತು ಬಿಜೆಪಿ ಪಾಳ್ಯದಲ್ಲಿ? ಕಾಂಗ್ರೆಸ್ ಏನು ಸರಿಯಾಗಿ ಮಾಡಿದೆ, ಅಥವಾ ಇಂಡಿಯಾ ಒಕ್ಕೂಟ ಏನು ಸರಿಯಾಗಿ ಮಾಡಿದೆ? ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಉತ್ತರ ಪ್ರದೇಶದಲ್ಲಿ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ನನ್ನ ದೃಷ್ಟಿನಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ರೀತಿ ಜಂಗಲ್ ರಾಜ್ಯ ಆಗಿದೆ. ಅಲ್ಲಿರುವಂಥ ಶೆಡ್ಯೂಲ್ ಕಾಸ್ಟ್ ಮೇಲೆ, ಅಲ್ಲಿರುವಂಥ ಮೈನಾರಿಟೀಸ್ ಮೇಲೆ, ಅಲ್ಲಿರುವಂಥ ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ನಡೀಬಾರದ ದಾಳಿಗಳು ಇವತ್ತು ನಡೀತಾ ಇದ್ದಾವೆ. ನೀವು ಅನೇಕವನ್ನು ಹೆಣ್ಣುಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯಗಳು ಭಾರತೀಯ ಜನತಾ ಪಾರ್ಟಿಯ ಪಾರ್ಲಿಮೆಂಟ್ ಸದಸ್ಯರುಗಳಿಂದ ನಡೆದಿರ್ತಕ್ಕಂಥದ್ದನ್ನು ಘಟನಾವಳಿಗಳನ್ನು ನೀವೇ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ. ಸೊ ಈ ವರ್ಗದ ಜನ ಯಾರಿದ್ದಾರೆ, ಬಡವರು ಯಾರಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್, SC ST OBC ಮೈನಾರಿಟೀಸ್, ಇವರ ಮೇಲೆ ನಡೆದಿರ್ತಕ್ಕಂಥ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಆ ಭಾಗದ ಜನ ಭಾಳ ಪ್ರಬುದ್ಧರಿದ್ದಾರೆ, ವಿಚಾರವಂತರಿದ್ದಾರೆ. ಇಂಥವರಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ತಪ್ಪಿಸಲಿಕ್ಕೆ ರಾಮನನ್ನು ಮುಂದೆ ತಂದರು. ರಾಮ ಬಹುಶಃ ಅವರಿಗೆ ರಕ್ಷಣೆ ಮಾಡಲಿಕ್ಕಾಗಲ್ಲ, ಒಂದು ಒಳ್ಳೆಯ ಶಾಪ ಕೊಟ್ಟು ಇವರಿಗೆ ಯಾವ ಸ್ಥಾನ ಕೊಡಬೇಕೋ ಆ ಸ್ಥಾನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಚಂದ್ರಶೇಖರ್, ಈಗ ರಾಮನ ಯಾರು ತಂದ್ರು ಅವರನ್ನು ನಾವು ತರ್ತೀವಿ ಅನ್ನುವಂಥ ಸ್ಲೋಗನ್ ಕೆಲ ದಿನಗಳ ಹಿಂದೆ ದೊಡ್ಡ ಫೇಮಸ್ ಆಗಿತ್ತು. ಬಟ್ BJP ಕಾರ್ಯಕರ್ತರಾಗಿ ನಿಮಗೂ ಕೂಡ ಉತ್ತರ ಪ್ರದೇಶ ಒಂದು ರೀತಿ ಶಾಕರ್ ಅಲ್ವಾ? ಏನು ತಪ್ಪಾಯ್ತಲ್ಲಿ? ಯೋಗಿ ಒಂದು ಕಡೆಗೆ, ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಆದಮೇಲೆ PM ಆಗಿ ಯೋಗಿ ಇರ್ತಾರೆ ಅನ್ನುವಂಥ ಡೈಲಾಗ್ಗಳನ್ನು ಅಥವಾ ಒಂದು ಸ್ಲೋಗನ್ಗಳನ್ನು ನೀವೇ ನೇರವಾಗಿ ಹೇಳಿದ್ರು. ಬಟ್ ಉತ್ತರ ಪ್ರದೇಶ ಮತ್ತೆ ನಿಮಗೆ ಕೈ ಕೊಟ್ಟಿರುವಂಥದ್ದು ಅಥವಾ ಆ ಸ್ಥಾನಗಳು ತುಂಬ ಕಡಿಮೆ ಬಂದಿರುವಂಥದ್ದು ಏನೋ ದೊಡ್ಡ ಟ್ಯಾಕ್ಟಿಕಲ್ ಮಿಸ್ಟೇಕ್ ಆಗಿರಬೇಕು. ನೋಡಿ, ಒಂದು ಉತ್ತರ ಪ್ರದೇಶ ಒಂದೇ ಅಲ್ಲ, ಯಾವ್ಯಾವ ಸ್ಟೇಟ್ಗಳಲ್ಲಿ ನಮ್ಗೆ ಕಡಿಮೆ ಆಗಿದೆ ಎಲ್ಲವೂ ಚಿಂತೆ ಮಾಡ್ತಕ್ಕಂಥ ವಿಚಾರ. ನೀವು ಮೊದಲನೇದು. ಎರಡನೇದು, ರಾಮ ಮಂದಿರವನ್ನು BJP ಕಾರ್ಯಕ್ರಮ ಅಂತ ಯಾಕೆ ಜೋಡಿಸ್ತೀರಿ? ರಾಮ ಮಂದಿರ ಕಟ್ಟಿ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟು. ಇಡೀ ಕಾರ್ಯಕ್ರಮವನ್ನು ನೋಡಿ, ಇಡೀ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಬಿಟ್ಟರೆ ಬೇರೊಬ್ಬ ಯಾರೋ BJP ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ ಪದಾಧಿಕಾರಿಗಳು ಇರಲಿಲ್ಲ. ಇವ್ರಿಗೆ ಹಿಂದೂ ಧರ್ಮದ ಮೇಲೆ ಇರ್ತಕ್ಕಂಥ ದ್ವೇಷಕ್ಕೆ ಇವರು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಹೋಗೋರನ್ನ ಯಾಕೆ ತಡಿಬೇಕು? ಇದು ಮೊದಲನೇದು. ಎರಡನೇದು, ಪೆಟ್ರೋಲ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ರು. UPA ಸರ್ಕಾರ ಇದ್ದಾಗ 2007ರಲ್ಲಿ 36 ರೂಪಾಯಿ ಇದ್ದಿದ್ದು 2014 ಅಷ್ಟೊತ್ತಿಗೆ 63 ರೂಪಾಯಿ ಆಯಿತು. ಎಷ್ಟು ಪರ್ಸೆಂಟ್ ರೈಸ್ ಆಯಿತು? 77% ರೈಸ್ ಆಯಿತು. ಅದೇ BJP 10 ವರ್ಷದಲ್ಲಿ ರೈಸ್ ಆಗಿರ್ತಕ್ಕಂಥದ್ದು ಕೇವಲ 43%. ಅವ್ರಿಗಿಂತ 50% ಅಷ್ಟು ಜಾಸ್ತಿ, 63ರಿಂದ 85ಕ್ಕೆ ಹೋಗಿದೆ. ಈ ಮೊದಲನೇದು. ಎರಡನೇದು, ED ರೈಡ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ನಾನು ವಿಲ್ ಕಮ್ ಬ್ಯಾಕ್ ಟು ಉತ್ತರ ಪ್ರದೇಶ ಪೊಲಿಟಿಕಲ್. ಉತ್ತರ ಪ್ರದೇಶದಲ್ಲಿ ನಿಮ್ಮ ವೈಫಲ್ಯ ಎಲ್ಲ ಆಯಿತು, ಅದ್ರ ಬಗ್ಗೆ ತಾವು ವಿವರಣೆ ಕೊಡಿ. ಯಾಕೆಂದರೆ ಕಾಂಗ್ರೆಸ್ ಈಗಾಗಲೇ ಖುಷಿಯಲ್ಲಿದೆ. ಅಫ್ಕೋರ್ಸ್ SP ಕೂಡ ಮತ್ತೆ ರಿವೈವಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ 60-65+ ಬರ್ತೀವಿ ಅಂತ ಹೇಳುವಂಥ ಒಂದು ಸನ್ನಿವೇಶದಲ್ಲಿ ಇದ್ದವರು ಕೊನೆಗೆ 36-34ಕ್ಕೆ ಬಂದು ನಿಂತಿದ್ದೀರಿ. ಸೊ ಎಲ್ಲೋ ಒಂದು ಕಡೆಗೆ ಏನೋ ಒಂದು ಎಡವಟ್ಟಾಗಿರ್ಬೇಕು. ಏನು ಮಿಸ್ಟೇಕ್ ಆಗಿದೆ? ಇಲ್ಲ, ಗೊತ್ತಿ ನೋಡಿ, ಅದನ್ನೇ ಹೇಳ್ತಾ ಇರೋದು. 1998ರಲ್ಲಿ ನಾವು 57 ಸೀಟ್ ಗೆದ್ದಿದ್ವಿ. ಆದರೆ 2004ರ ಚುನಾವಣೆಯಲ್ಲಿ ಕೇವಲ 10ಕ್ಕೆ ಇಳಿದಿತ್ತು. ಅಲ್ಲಿ ಏನಾಗಿತ್ತು ಅಂತೇಳಿ ಇಂಟ್ರಸ್ಪೆಕ್ಷನ್ ಮಾಡಿ ನಮ್ಗೆ ಹಲವಾರು ವರ್ಷ ಆದಾಗ ಮತ್ತೆ ಅದು ಟ್ರ್ಯಾಕಿಗೆ ಬಂತು. ಇವತ್ತು ಇಡೀ ಉತ್ತರ ಪ್ರದೇಶದ ಇತಿಹಾಸದಲ್ಲೇ ಇಲ್ಲದೆ ಇರತಕ್ಕಂತಹ ಲಾ ಆ್ಯಂಡ್ ಆರ್ಡರ್ ನಿರ್ಮಾಣ ಆಗಿದೆ, ಎಲ್ಲವೂ ನಿರ್ಮಾಣ ಆಗಿದೆ. ಅದು ಎಲ್ಲಿ ಜೊತೆಗೆ ಎಲ್ಲ ಕ್ಯಾಸ್ಟ್ ಕಾಂಬಿನೇಷನ್ಗಳು ಚೆನ್ನಾಗಿ ಮಾಡಿದ್ವಿ. ಸರಿ, ನಾವು ರಾಜ್ಬರ್ ಸಮುದಾಯವನ್ನು ಜೊತೆ ಕರ್ಕೊಂಡಿದ್ವಿ, ಆರ್ ಪಾರ್ಟಿನ, ನಿಷಾದ್ ಪಾರ್ಟಿಯನ್ನು ಜೊತೆ ಕರ್ಕೊಂಡಿದ್ವಿ, ಜೊತೆಗೆ ಜಾರ್ಜ್ ಅವರದ RLDಯನ್ನು, ಜಯಂತ್ ಚೌಧರಿ ಅವರ RLD ಕೂಡ ನಮ್ಮ ಜೊತೆಗಿದ್ದು. ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲಿ ನಮಗೆ ಅದು ತೊಂದರೆ ಆಗಿದೆ ಅಂತಕ್ಕಂಥ ನಿಜವಾಗ್ಲೂ ಚಿಂತನೆ ಮಾಡಬೇಕಾಗಿದ್ದಂಥ ವಿಚಾರ. ಇದನ್ನು 100% ನಾವು ಚಿಂತನೆ ಮಾಡೇ ಮಾಡ್ತೀವಿ. ಇಂಟ್ರಸ್ಪೆಕ್ಷನ್ ಆಗಲೇಬೇಕಿದು.
ಯಾಕೆಂತ ಹೇಳಿದ್ರೆ ಕೇವಲ ಉತ್ತರ ಪ್ರದೇಶದ ಕಾರಣಕ್ಕೋಸ್ಕರ ನಾವಿವತ್ತು ಅರವಿಂದ್ ಕೇಜ್ರಿವಾಲ್ ಯಾವಾಗಲೂ ಒಂದು ಜೈಲಿಂದ ಹೊರಗಡೆ ಬಂದ್ಮೇಲೆ ಒಂದು ಮಾತನ್ನೇ ಹೇಳಿದ್ರು. ಅವ್ರೇನಪ್ಪ ಹೇಳಿದ್ರು ಅಂದರೆ, ಯೋಗಿನ ಪ್ರಧಾನಮಂತ್ರಿ ಮಾಡೋದಕ್ಕೆ ನರೇಂದ್ರ ಮೋದಿ ಬಿಡ್ತಾ ಇಲ್ಲ, ಮೂಲೆ ಗುಂಪು ಮಾಡುತ್ತಾರೆ ಅವರನ್ನ ಅಂತ. ಆ ಮಾತುಗಳು ಕೂಡ ಪರಿಣಾಮ ಬೀರಿದ್ಯಾ? ಇಲ್ಲ ಅದಕ್ಕೆ ಅಲ್ಲ, ಅವರು ಊಹಾಪೋಹ ಒಂದು ನರೇಷನ್ ಕ್ರಿಯೇಟ್ ಮಾಡಿದ್ರು. ಈಗ ಜನಮಾನಸದಲ್ಲೂ ಕೂಡ ಒಂದು ಲೆಕ್ಕಾಚಾರಗಳು ಸಹಜವಾಗಿ ಇರುತ್ತೆ. ಅವ್ರಿಗೆ ಅವ್ರದೇ ಆದಂಥ ಅಭಿಮಾನಿಗಳು ಇರ್ತಾರೆ. ಈಗ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಇಳಿಸ್ತಾರೆ ಅಂದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಸಮುದಾಯ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತ ಗೊತ್ತು. ಹೀಗಾಗಿ ಆ ಒಂದು ಹೇಳಿಕೆಗಳು ಕೂಡ ಜನಮಾನಸದ ಮೇಲೆ, ವೋಟಿಂಗ್ ಪ್ಯಾಟರ್ನ್ ಮೇಲೆ ಏನಾದ್ರು ಪರಿಣಾಮ ಬೀರಿದೆ ಅನ್ಸುತ್ತಾ? ಯೋಗಿ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ಯಾರು? ಇದೇ ಬಿಜೆಪಿ. ಜೊತೆಗೆ ಮುಖ್ಯಮಂತ್ರಿ ಮಾಡಿದ್ದು ಇದೇ ಬಿಜೆಪಿ. ಜೊತೆಗೆ ಈ ಬಾರಿ ಇರ್ತಕ್ಕಂಥ UP ಎಲ್ಲ ರ್ಯಾಲಿಗಳಲ್ಲೂ ಕೂಡ ಪ್ರಧಾನಮಂತ್ರಿಯವರು ಯೋಗಿಯವ್ರ ಬಗ್ಗೆ ಏನು ಮಾತಾಡಿದ್ರು, ಯಾವ ರೀತಿ ಪಾಸಿಟಿವ್ ಮಾತಾಡ್ತಕ್ಕಂಥದ್ದು. ಇದು ನೋಡಿ ಹೇಳಿದ್ನಲ್ಲ, ಕೇಜ್ರಿವಾಲ್ ಅವ್ರ ಮಾತು ನೀವು ಯಾಕೆ ಸೀರಿಯಸ್ ಆಗಿ ತಗೊಂತೀರಾ? ಗುಜರಾತಲ್ಲಿ ನಾವು ಗೌರ್ಮೆಂಟ್ ಫಾರಂ ಮಾಡ್ತೀನಿ ಅಂತ ಹೇಳಿದ್ರು, 90%ಗಿಂತ ಹೆಚ್ಚು ಜಾಗದಲ್ಲಿ ಅವ್ರಿಗೆ ಠೇವಣಿನೇ ಬರಲಿಲ್ಲ. ಈ ಸರಿ ನಾವು ಡೆಲ್ಲಿ ಗೆದ್ದು ಬಿಡ್ತೀವಿ, ಪಂಜಾಬ್ ಗೆದ್ದು ಬಿಡ್ತೀವಿ ಅಂತ ಹೇಳಿದ್ರು. ಡೆಲ್ಲಿಲಿ 0, ಪಂಜಾಬಲ್ಲಿ ಇಳಿದು 3, ಅದರಲ್ಲೂ 2 ಹೋಗಿರ್ಬೇಕೇನೋ. ಹಾಗಾಗಿ ಗಾಳಿಲಿ ಗುಂಡೊಡೆಯೋರ ವಿಚಾರವನ್ನು ಸೀರಿಯಸ್ ಆಗಿ ತಗೋಬೇಡಿ. ಜೊತೆಗೆ ಯೋಗಿಯವರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಯೋಗಿಯವರನ್ನ ಒಟ್ಟುನ್ನತ ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಬಿಜೆಪಿ. ಯೋಗಿಯವರಿಂದ ಬಿಜೆಪಿನೇ ಬೆಳೀತಾ ಇದೆ. ಹೀಗಾಗಿ ಮತ್ತೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ OBC ಲೀಡರ್ ಫಾರ್ ಬಿಜೆಪಿ ಆಸ್ ಫಾರ್ ಆಸ್ ಉತ್ತರ ಪ್ರದೇಶ ಅಂಡ್ ನಾರ್ತನ್ ಇಂಡಿಯಾ ಇಸ್ ಕನ್ಸರ್ನ್. ಸೊ ಯೋಗಿಯವರು ಯಾವಾಗಲೂ ಬಿಜೆಪಿಯ ಒಂದು ಅಸೆಟ್ ಆಗಿರ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ರೈಟ್ ಉಗ್ರಪ್ಪನವರೇ, ಒಂದು ಪ್ರಶ್ನೆ ಇದೆ. ಈಗಾಗಲೇ ಅಲ್ಲ, ಅದಕ್ಕೆ ನೀವು ಉತ್ತರ ಕೊಡಿದ್ದು. ನನ್ನ ಪ್ರಶ್ನೆ ಇರುವಂಥದ್ದು ಅಂದರೆ, ಬಹುಶಃ ನಾವು ಉತ್ತರ ಪ್ರದೇಶ ಯಾರು ಗೆಲ್ತಾರೋ ಅವ್ರು ದೇಶವನ್ನು ಗೆಲ್ತಾರೆ ಇರುವಂಥದ್ದು ಈಗಿರುವಂಥ ಒಂದು ಸಂಪ್ರದಾಯ, ಪ್ರತೀತಿ ಪ್ರಮುಖವಾಗಿ. ಬಹುಶಃ ಈ ಬಾರಿ ಇಂಡಿಯಾ ಒಕ್ಕೂಟ ಯಾದವರಿಗೆ ಮುಂದೆ ಇಟ್ಕೊಂಡಿದ್ರು ಕೂಡ ಅವರಿಗೆ ಜಾಸ್ತಿ ಟಿಕೆಟ್ ಕೊಟ್ಟಿಲ್ಲ. ಬಹುಶಃ ಈಗಾಗಲೇ ಯಾದವ ಕೂಡ, ಅಖಿಲೇಶ್ ಯಾದವ್ ಅವರ ಫ್ಯಾಮಿಲಿಯ ಒಂದು 4-5 ಮಂದಿ ಸ್ಪರ್ಧೆ ಮಾಡಿದ್ಬಿಟ್ರೆ ಅದನ್ನು ಹೊರತಾಗಿ ಉಳಿದಂಥ ಬೇರೆ ಸಣ್ಣ ಸಮುದಾಯದ OBCಗಳಿಗೆ ಕೊಟ್ಟಿರುವಂಥದ್ದು ಕೂಡ ಹೆಲ್ಪ್ ಆಯ್ತಾ? ಅದ್ರ ಜೊತೆಗೆ ಲಲ್ಲೂ ಸಿಂಗ್ ಇರ್ಬೋದು, ಬೇರೆ ನಾಯಕರು ಸಂವಿಧಾನದ ಬಗ್ಗೆ ಮಾತಾಡಿದ್ರು. ದಟ್ ಈಸ್ ಆಲ್ಸೋ ಅಗೈನ್ ಪ್ಯಾಟರ್ನ್, ಅಂದರೆ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತಾ? BSPಯ ಮತ ಬ್ಯಾಂಕ್ಗಳಿದೆ, ಅದು ಅಗೈನ್ ಕನ್ಸಾಲಿಡೇಟ್ ಆಗಿದೆ. ನಾನು ನಿಮಗೊಂದು, ಬಹುಶಃ ಇದಕ್ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟಿನ ಆದೇಶ ಇದ್ದಂಥದ್ದು ಒಂದು ಕಡೆ ದೇವಸ್ಥಾನ ಆಗಬೇಕು, ಇನ್ನೊಂದು ಕಡೆ ಮಸೀದಿ ಆಗಬೇಕು. ಇವೆರಡೂ ಸಹ ರಾಜಕೀಯೇತರ ಟ್ರಸ್ಟ್ಗಳ ಮೂಲಕ ಆಗಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಸುಪ್ರೀಂ ಕೋರ್ಟಿನ ಆದೇಶ. ಈಗೇನಾಗಿದೆ ಅಂತ ಹೇಳಿದ್ರೆ, ಇನ್ನು ಮಸೀದಿ ಆಗಿಲ್ಲ, ಅದು ಬಿಡಿ. ರಾಮ ಮಂದಿರ ಒಂದು ಟ್ರಸ್ಟ್ ಯಾರು ಧಾರ್ಮಿಕ ನಂಬಿಕೆಗಳಿಟ್ಟಿರೋವಂಥವ್ರ ಮೂಲಕ ಆಗಬೇಕಾಗಿತ್ತೇ ಹೊರತು, ಇದನ್ನು ಇವರೇನು ಮಾಡಿದ್ರು, ರಾಜಕೀಕರಣ ಮಾಡಲಿಕ್ಕೋಸ್ಕರ ಇವರೇ ಮುಂದೆ ನಿಂತರು. ಇದು ಒಂದು. ಇವರು ಯಾರಿಗೂ ಸಹ ರಾಮನ ವಿಚಾರಧಾರೆಗಳಲ್ಲಿ ನಂಬಿಕೆ ಇಲ್ಲ. ಯಾಕೆ ಅಂತ ಕೇಳಿ, ರಾಮಾಯಣದ ಅಯೋಧ್ಯಾಕಾಂಡ ಸರ್ಗ 100ರಲ್ಲಿ ರಾಮ ಮತ್ತು ಭರತನ ಮಧ್ಯೆ ನಡೆಯುವಂಥ ಸಂವಾದ. ನಾನು ರಾಮಾಯಣ ಪ್ರತಿನಿತ್ಯ ಓದುವಂಥ, ಅಲ್ಲಿ ಸುಮಾರು 87 ಶ್ಲೋಕಗಳಿದ್ದಾವೆ. ಅಲ್ಲಿ ಹೇಳ್ತಾರೆ ಕ್ಯಾಬಿನೆಟ್ ಅಂದರೆ ಏನು, ಟ್ಯಾಕ್ಸ್ ಅಂದರೆ ಏನು, ಬಡ್ಜೆಟ್ ಅಂದರೆ ಏನು, ಹೆಣ್ಣು ಮಕ್ಕಳ ರಕ್ಷಣೆ ಹೇಗೆ. ಸೊ ಈಗ ಟ್ಯಾಕ್ಸ್ ಹಾಕ್ತಾರೆ ಪೆನ್ಸಿಲ್ ಮೇಲೆ, ಮಜ್ಜಿಗೆ ಮೇಲೆ, ಹಾಲಿನ ಮೇಲೆ. ಸೊ ಇದನ್ನ ಒಂದು ನಿಮಿಷ, ನಾನು ಯಾಕೆ ಅಂತಂದ್ರೆ, ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ರಾಮನ ಆದರ್ಶಗಳಿಗೆ ವಿರುದ್ಧವಾದಂಥ ಪ್ರವೃತ್ತಿಯನ್ನ ಮೋದಿ ಸರ್ಕಾರ ತೋರಿಸಿರ್ತಕ್ಕಂಥದ್ದು ಇದು ಒಂದು ಕಡೆ. ಇದರ ಪರಿಣಾಮ ಯಾರ ಮೇಲೆ ಬಿದ್ದಿದೆ ಅಂದರೆ, ಈ ವರ್ಗದ ಜನರ ಮೇಲೆ, ಸಣ್ಣ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಸಣ್ಣ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ಇರತಕ್ಕಂಥವ್ರ ಮೇಲೆ ಏನು ಇವರ ದೌರ್ಜನ್ಯಗಳು ನಡೆದಿದ್ದಾವೆ. ಇವರು ಒಂದು ಕಡೆ ಮೀಸಲಾತಿಯನ್ನು ತೆಗಿತೇವೆ, ಸಂವಿಧಾನ ಕಿತ್ತಾಕ್ತೇವೆ ಅನ್ನೋಂಥ ಹೇಳಿಕೆಗಳಿದ್ದಾವಲ್ಲ, ಅಲ್ಲಿಯ ಜನ, ಅಲ್ಲಿಯ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಅಲ್ಲಿಯ ಶೆಡ್ಯೂಲ್ ಕಾಸ್ಟ್ ಇರ್ಬೋದು, ಅಲ್ಲಿಯ ಶೆಡ್ಯೂಲ್ ಟ್ರೈಬ್ಸ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಈ ದೇಶಕ್ಕೆ ಸಂವಿಧಾನ ಅವಶ್ಯಕತೆ ಇದೆ. ಈ ಸಂವಿಧಾನ ಇಲ್ಲದ ಇದ್ದರೆ ನಮಗೆ ರಕ್ಷಣೆ ಇಲ್ಲ ಅನ್ನುವಂಥ ಕಾರಣದಿಂದ ಸೊ ಚುನಾವಣೆ ನಡೆದಿದ್ದು ಈ ಇಶ್ಯೂ ಮೇಲೆ ಪ್ರಮುಖವಾಗಿ. ಹಾಗಾಗಿ ಉತ್ತರ ಭಾರತದ, ಅದರಲ್ಲೂ ಉತ್ತರ ಪ್ರದೇಶದ ಜನ ಈ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಒಂದು. ಎರಡನೇದು, ನೀವು ಆಗಲೇ ಹೇಳಿದ್ರಿ, ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಇವತ್ತೇನಾಗಿದೆ ಈ ಕೊಯ್ಲೇಷನ್ ಸೆಟಪ್ಪಲ್ಲಿ. ಸೊ ಕೊಯ್ಲೇಷನ್ ಸೆಟಪ್ಪಲ್ಲಿ ಯಾವಾಗಲೂ ಸಹ ಬೇರೆ ರಾಜ್ಯಗಳ ಪಾತ್ರಗಳೇ ಹೆಚ್ಚಿರ್ತವೆ. ಸೊ ಕೊಯ್ಲೇಷನ್ ಸೆಟಪ್ ನಡೆಸಬೇಕಾದ್ರೆ ಬಹುಶಃ ಯಾರಿಗೆ ಸ್ಟೇಟ್ಸ್ಮನ್ಶಿಪ್ ಇರುತ್ತೆ, ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಅಲ್ಲ, ಸ್ಟೇಟ್ಸ್ಮನ್ಶಿಪ್ ಯಾರಿಗಿರುತ್ತೆ ಅವರು ಕೊಯ್ಲೇಷನ್ ಸರ್ಕಾರಗಳನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ. ನಾನು ಈ ಉದಾಹರಣೆಗೆ ಹೇಳ್ತೇನೆ, ಡಾಕ್ಟರ್ ಮನಮೋಹನ್ ಸಿಂಗ್ ರವರು, ನರಸಿಂಹರಾಯರು, ಹಾಗೆ ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಯ್ಲೇಷನ್ ಸೆಟಪ್ಗಳನ್ನು ನಡೆಸಿದರೆ ಹೊರತು ಇನ್ನು ಕೆಲವರು ಕೊಯ್ಲೇಷನ್ ಸೆಟಪ್ಪನ್ನು ನಡೆಸೋಕ್ಕಾಗದೆ ಸರ್ಕಾರಗಳು ಹೋಗಿರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಯಾವ ಮಿಸ್ಟರ್ ಮೋದಿಯವರು ಅವ್ರ ಪಾರ್ಟಿಯವರನ್ನೇ ಅವರು ಗೌರವಿಸೋದಿಲ್ಲ. ಈಗ ಇನ್ಫ್ಯಾಕ್ಟ್ ಇಲ್ಲಿ ಹೇಳಿದ್ರು, ಇವರೇ ಮಾತನಾಡುವಂಥ ಅವರೇ ಅತಾಲೆ ಅವರನ್ನು ಅವನು ಅಂತ
ಸಂಬೋಧನೆ ಮಾಡಿದಂಥದ್ದು ಈಗಲೂ ಇಲ್ಲೇ ನಡೆದಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಒಂದು ವರ್ಗದ ಜನ ನೋಡಿದ್ರೆ ಅವರಿಗೆ ಅಗೌರವ ತೋರುವಂಥ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಬಹುಶಃ ಕೊಯ್ಲೇಷನ್ ಸೆಟಪ್ಪಲ್ಲಿ ಅವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಏನಿದ್ರು ಸಹ ಸ್ಟೇಟ್ಸ್ಮನ್ಶಿಪ್ ಇರತಕ್ಕಂಥವನ ಕೈಗೆ ನಾಯಕತ್ವವನ್ನು ಸಿಕ್ಕಾಗ ಮಾತ್ರ ಕೊಯ್ಲೇಷನ್ ಸೆಟಪ್ ಸಕ್ಸಸ್ ಆಗಲಿಕ್ಕೆ ಚಂದ್ರಶೇಖರ್, ಸಾಧ್ಯ. ಇದೇ ಇವ್ರ ಮಾತನ್ನು ಮುಂದುವರಿಸ ಈಗಾಗಲೇ ಒಂದಿಷ್ಟು ಡಿಬೇಟ್ಗಳು ಅಲ್ಲಲ್ಲಿ ಶುರು ಆಗ್ತಾ ಇದೆ. ಮೋದಿ ಒಂದ್ ಕಡೆಗೆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಈಗಾಗಲೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಬೇರೆ ಬೇರೆ ಪರ್ಯಾಯ ಹೆಸರುಗಳು ಕೂಡ ಕೇಳ್ಬರ್ತಾರೆ. ನಿತಿನ್ ಗಡ್ಕರಿ ಅವರು ಕೂಡ ಈ ಒಂದು ಕೋಲಿಷನ್ ಗೌರ್ಮೆಂಟ್ ಅನ್ನ ರನ್ ಮಾಡೋದಕ್ಕೆ ಸೂಕ್ತವಾದಂಥ ಅಭ್ಯರ್ಥಿ ಅನ್ನುವಂಥ ಮಾತುಗಳು ಕೇಳ್ಬರ್ತಾ ಇದೆ. ಬಟ್ ಇದನ್ನು ಎಷ್ಟರ ಮಟ್ಟಿಗೆ ಬಿಜೆಪಿ ಸೀರಿಯಸ್ ಆಗಿ ಯೋಚನೆ ಮಾಡುತ್ತೆ? ಸಂಘ ಏನಾದರೂ ಕೂಡ ಇದರಲ್ಲಿ ಅವರ ಮಾತುಗಳು, ಅವರ ಧ್ವನಿಗಳೇನಾದ್ರು ಇದೆಯಾ? ಒಂದು ಏನು 291 292 ಸೀಟ್ಗಳು ಬಂದಿದೆ ಎನ್ ಡಿ ಎಗೆ, ಅಷ್ಟೂ ಮೋದಿಯವರ ನಾಯಕತ್ವದಲ್ಲೇ ನಾವು ಚುನಾವಣೆಗೆ ಹೋಗಿದ್ದು. ಹೀಗಾಗಿ ಇಲ್ಲ ಲೀಡರ್ಲೆಸ್ ಆಗೂ ನಾವು ಹೋಗಲಿಲ್ಲ, ಹೆಡ್ಲೆಸ್ ಚಿಕನ್ ಥರನೂ ನಾವು ಹೋಗಲಿಲ್ಲ, ವಿತ್ ಫೇಸ್ ಹೋದ್ವಿ. ಆ ವಿತ್ ಫೇಸ್ಗೆ ಸಂಪೂರ್ಣ ಮೆಜಾರಿಟಿ ಕೊಟ್ಟಿದ್ದಾರೆ ಜನ, ಎನ್ ಡಿ ಎಗೆ ಸಂಪೂರ್ಣ ಮೆಜಾರಿಟಿ ಕೊಟ್ಟಿದ್ದಾರೆ. ಹಾಗಾಗಿ ಎರಡನೇ ತಿಂಕೆ ಬೇಡ, ಎರಡನೇ ಯೋಚನೆ ಬೇಡ, ಸುಮ್ಮನೆ ಅಲ್ಲಿ ಹೇಳಿದ್ನಲ್ಲ, ಹಾಗಾಗಿ ತುಂಬ ತಿರುಕರ ಕನಸುಗಳನ್ನ ಜನ ಕಾಣ್ಕೊಂಡು ಹೋಗೋದು ಬೇಡ ಅಂತ ಇದನ್ನು ಹೇಳ್ತೇನೆ. ಜೊತೆಗೆ ನೋಡಿ, ಮೋದಿಯವರು ಅದಕ್ಕೆ ಅಡ್ಜಸ್ಟ್ ಆಗ್ತಾರಾ ಇಲ್ವಾ ಅಂತೇಳಿ, ಮೋದಿಯವರು ಪ್ರಚಾರಕರಾಗಿ ಜೀವನ ಮಾಡಿದ್ದವರು ಸ್ವಾಮಿ. ಅವ್ರಿವ್ರ ಮನೇಲಿ ಊಟ ಮಾಡ್ಕೊಂಡು ಜೀವನ ಮಾಡಿರೋರು. ಇಡೀ ಜೀವನದ ಬಡತನವನ್ನು ಎಲ್ಲವನ್ನು ಹತ್ತಿರದಿಂದ ಅನುಭವಿಸಿರ್ತಕ್ಕಂಥವ್ರು, ಕಂಡಿರ್ತಕ್ಕಂಥವ್ರಲ್ಲ, ಅನುಭವಿಸಿರ್ತಕ್ಕಂಥವ್ರು. ಇವರಿಗೆ ಜೊತೆಗಿರ್ತಕ್ಕಂಥ ಕರ್ಕೊಂಡೋಗಿ, ಅದಕ್ಕೋಸ್ಕರ ನೋಡಿ 2014ರಿಂದ ಯಾವುದಾದ್ರೂ ಒಂದು ಪಾರ್ಟಿನಾದರೂ ನಮ್ಮಿಂದ ಬಿಟ್ಟುಬಿಟ್ಟು ಇವರಿಂದ ಅನ್ಯಾಯ ಆಗಿದೆ ಅಂತ ಆಚೆ ಕಡೆಗೆ ಹೋಗ್ತಾ ಇದೆಯಾ? ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನಮಗೆ ತಂಪಿಂಗ್ ಮೆಜಾರಿಟಿ ಇದ್ದಾಗಲೂ ಒಂದು ಸೀಟು 2 ಸೀಟು ಗೆಲ್ತಕ್ಕಂಥವ್ನು ಮಿನಿಸ್ಟ್ರಿ ಮಾಡಿ ಜೊತೆಲಿ ಇಟ್ಕೊಂತಕ್ಕಂಥದ್ದು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ನಮ್ಮ ಕೋಆಲೇಷನ್ ಪಾರ್ಟ್ನರ್ಸ್ಗೆ ಕೊಟ್ಟಿರ್ತಕ್ಕಂಥ ಗೌರವ. ಅದಕ್ಕೇನೆ ಟಿ ಡಿ ಪಿ ಅವರು ನಮ್ಮ ಹತ್ತಿರ ಬಂದಿದ್ದು, ಅದಕ್ಕೇನೆ ಆಚೆ ಹೋಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವ್ರಿಗೂ ಅರಿವಾಗಿ ಅವರು ಕೂಡ ವಾಪಸ್ ಬಂದಿದ್ದು. ಇವತ್ತು ಬ್ಯೂಟಿಫುಲ್ ರೈಲ್ವೆ ಅಲಯನ್ಸನ್ನು ಇಡೀ ದೇಶದಲ್ಲಿ ಮಾಡಿದ್ದೀವಿ. ಈ ಎನ್ ಡಿ ಎ ಗಟ್ಟಿಗಿರುತ್ತೆ. ಜೊತೆಗೆ ಇವರೇನೋ ಒಂದು ಕಿಚಡಿ ಅಲಯನ್ಸ್ ಮಾಡ್ಕೊಂಡಿದ್ದಲ್ಲ, ಅದರಲ್ಲಿರ್ತಕ್ಕಂಥವ್ರು ಕಿತ್ಕೊಂಡು ವಾಪಸ್ ಬರ್ತಾರೆ. ಯಾಕೆ ಕಿಚಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಇಂಡಿಯಾದಲ್ಲಿ ಒಂದಂತೆ, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅವರವರೇ ಹೊಡೆದಾಡ್ತಾರಂತೆ, ಇಲ್ಲಿ ಕೇರಳದಲ್ಲಿ CPM ಇವರು ಹೊಡೆದಾಡ್ತಾರಂತೆ, ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಪಂಜಾಬಲ್ಲಿ ಹೊಡೆದಾಡ್ತಾರಂತೆ, ಇಲ್ಲಿ ಸೀಟಿಗೆ ಮಾತ್ರ ಒಟ್ಟಿಗೆ ಬರ್ತಾರಂತೆ. ಸಾಧ್ಯನೇನ್ರಿ ಇದು ಮಾಡಲಿಕ್ಕೆ? ನಾಳೆ ಇದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬರುತ್ತೆ, ಯಾರ ಜೊತೆ ನಿಂತ್ಕೊತಾರೆ ಅವರು? ಹೀಗಾಗಿ ಅದಕ್ಕೇನೆ ಮಮತಾ ಬ್ಯಾನರ್ಜಿ ಫಸ್ಟೇನೆ ಹೇಳ್ಬಿಟ್ರಿ ಗೋಲ್ ಬೇಡ ಅಂತೇಳಿ, ನಾನು ಆಚೆ ಕಡೆಯಿಂದ ಸಪೋರ್ಟ್ ಮಾಡ್ತೀನಿ ಅಂತೇಳಿ. 1919 ಇದರಲ್ಲಿ ಸರ್ಕಾರದಲ್ಲಿ, ವಾಜಪೇಯಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು. 2009 ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದರು. ಒಳಗಡೆ ಇದ್ದ ಮಮತಾ ಬ್ಯಾನರ್ಜಿ ಇವತ್ತು ಆಚೆಯಿಂದ ಸಪೋರ್ಟ್ ಕೊಡ್ತೀನಿ. ಮುಂಚೆ ಯಾಕೆ ಹೇಳಿದ್ರು? ಯಾಕೆ ಅಂತ ಹೇಳಿದ್ರೆ, ಇದು ಬದುಕೋ ಅಂತ ಕೋಲೇಷನ್ ಅಲ್ಲ ಅಂತ ಗೊತ್ತಿರೋದಕ್ಕೇನೆ. ಆದರೆ ಎನ್ ಡಿ ಎ ಅಲಯನ್ಸಲ್ಲಿ ಒಂದು ಸಣ್ಣ ಬಿರುಕು ಇಲ್ಲ, ಮುಂದೆ ಇರೋದು ಇಲ್ಲ. ಈ ಕಿಚಿಡಿ ಒಳಗಡೆಗೆ ಒಂದಷ್ಟು ಗುಂಪುಗಳು ಮತ್ತೆ ಬಂದು ಎನ್ ಡಿ ಎ ಸೇರ್ತವೆ. ರೈಟ್. ಆರ್ ವಿ ಎಂಟ್ರಿಂಗ್ ದ ಕೋಲಿಷನ್ ಎರಾ ಅಗೇನ್? ನಾನು ಈ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಅಫ್ಕೋರ್ಸ್ ನೀವು ಹೇಳಿದ್ರಿ 80ರ ನಂತರ ಆ ಒಂದು ಪ್ಯಾಟರ್ನ್ ಇದೆ ಅಂತ. ಬಟ್ 2014ರ ನಂತರ ಆ ಒಂದು ಡಾಮಿನೆನ್ಸ್ ನೋಡ್ತಾ ಇದ್ರೆ ಬಿಜೆಪಿ ಸಂಪೂರ್ಣವಾಗಿ ಬಹುಮತ ಇತ್ತು. ಹೀಗಾಗಿ ಕೊಯ್ಲಿಷನ್ ಇದ್ರೂ ಕೂಡ ಬಿಜೆಪಿ ಡಾಮಿನೇಟೆಡ್ ಕೊಯ್ಲಿಷನ್ನೇ ಆಗಿತ್ತು. ಈಗ ಮತ್ತೆ ನಾವು 96ರಲ್ಲಿ ಏನು ನೋಡಿದ್ವಿ, 98ರಲ್ಲಿ ಏನು ನೋಡಿದ್ವಿ, 2 ವರ್ಷದ ಬಿಟ್ಟೋ 3 ವರ್ಷದ ಬಿಟ್ಟೋ ಸರ್ಕಾರಗಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಸರ್ಕಾರಗಳಲ್ಲಿ ತೊಂದರೆಗಳಾಗುವಂಥದ್ದು, ಈ ಬಂಡಾಯದ ದಿನಗಳನ್ನು ನೋಡ್ತೀರಾ? ಒಂದು ಸೆಕೆಂಡ್, ಒಂದು ಬ್ರೇಕಿಂಗ್ ಬರ್ತಾ ಇದೆ ಸರ್, ಅದ್ರ ಜೊತೆಗೆ ಹೇಳ್ತೇನೆ. ನಾಳೆ ಬೆಳಗ್ಗೆ 11:30ಕ್ಕೆ ಬಿಜೆಪಿಯ ಸಂಸದೀಯ ಸಭೆ ಇದೆ. ಪ್ರಧಾನಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಕೂಡ ಈಗಾಗಲೇ ಕರೆಯಲಾಗಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ಬಿಜೆಪಿ ಸಂಸದರ ಮೀಟಿಂಗ್, ಅಂದರೆ ಹೊಸದಾಗಿ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರನ್ನೆಲ್ಲರೂ ಕೂಡ ಆಹ್ವಾನ ಮಾಡಲಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಕೂಡ ಇದೆ. ನಾಳೆ ಕ್ಯಾಬಿನೆಟ್ ಸಭೆ ಆದ ಬಳಿಕ ಬೆಳಗ್ಗೆ 11:30ಕ್ಕೆ ಬಿಜೆಪಿ ಸಂಸದರ ಮೀಟಿಂಗ್ ಕೂಡ ಮಾಡಲಾಗುತ್ತೆ. ಅಂದರೆ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಇದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳು, ಜೊತೆಗೆ ಸಂಸದರನ್ನ ವಿಶ್ವಾಸಕ್ಕೆ ಪಡೆದು ಅವ್ರ ಜೊತೆಗೆ ಸಹಜವಾಗಿ ಪ್ರತಿ ಬಾರಿ ಕೂಡ ಚುನಾವಣೆ ಆದ ಬಳಿಕ ಬಿಜೆಪಿ ಎಲ್ಲ ಸಂಸದರನ್ನ ಕರೆದು ಅವರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಮಾತನಾಡುವಂಥದ್ದು ಒಂದು ಶಿಷ್ಟಾಚಾರವನ್ನು ಮೊದಲಿಂದಲೂ ಕೂಡ ಮಾಡಿಕೊಂಡಿದೆ. ಹೀಗಾಗಿ ಅದರ ಮುಂದುವರೆದ ಭಾಗವಾಗಿ ಈ ಬಾರಿ ಕೂಡ ಮತ್ತೆ ಮಾಡ್ತಾರೆ. ಇದ್ರ ಜೊತೆಗೆ ಬೆಳಗ್ಗೆ 11:30ರ ಬಿಜೆಪಿ ಸಂಸದರ ಮೀಟಿಂಗ್ ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ನಾಳೆ ಸಂಜೆ 6 ಗಂಟೆಗೆ ಇಂಡಿಯಾ ಒಕ್ಕೂಟದ ಸಭೆ ಇದೆ. ಒಂದು ಕಡೆಗೆ ಎನ್ ಡಿ ಎ ತನ್ನ ಸಂಸದರ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಬಿಜೆಪಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಒಂದು ಸಭೆ ಇಂಡಿಯಾ ಒಕ್ಕೂಟದಿದೆ. ಇಂಡಿಯಾ ಒಕ್ಕೂಟದ ಸಭೆ ನಾಳೆ ಸಂಜೆ 6 ಗಂಟೆಗಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಸೇರಿದಂತೆ ಎಲ್ಲ ಹಿರಿಯ ನಾಯಕರು, ಇಂಡಿಯಾ ಒಕ್ಕೂಟದ ಪ್ರಮುಖ ಪ್ರತಿನಿಧಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಇಂಡಿಯಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಟ್ಟಲ್ಲಿ ಒಂದು ಕಡೆಗೆ ಎನ್ ಡಿ ಎ ಮತ್ತು ಇಂಡಿಯಾ ಆ ಥರ ಈಗಾಗಲೇ ಎನ್ ಡಿ ಎ ಒಂದು ಕಡೆಗೆ ಸರ್ಕಾರ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಸಹಜವಾಗಿ ಮಾಡುತ್ತೆ. ಇದರ ಜೊತೆಗೆ ಇನ್ನೊಂದು ಕಡೆಗೆ ಇಂಡಿಯಾ ಒಕ್ಕೂಟ ಕೂಡ ಈಗ 234 ಸ್ಥಾನವನ್ನು ಪಡೆದು ಸರ್ಕಾರವನ್ನು ರಚಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಸರ್, ಕೊನೆಯದಾಗಿ ಈ ಒಂದು ಫಲಿತಾಂಶ ಯಾವುದರ ದಿಕ್ಸೂಚಿ ಅಂತ ತಾವು ಹೇಳ್ತೀರಿ? ನೋಡಿ, ಈ ಫಲಿತಾಂಶ ಏನಿದೆ
ಎರಡೂ ಏನು ಅಲಯನ್ಸ್ ಗ್ರೂಪ್ಸ್ ಇದ್ದಾವೆ, ಒಂದು ರೀತಿ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರೀತಿಯಲ್ಲಿ ನಡ್ಕೋಬೇಕು, ನಡ್ಕೊಂಡ್ರೆ ನಿಮಗೆ ಬೆಂಬಲ ಕೊಡ್ತೇವೆ, ನಿಮ್ಮ ಹೋರಾಟಗಳು. ಸರ್ ಒಂದೇ ನಿಮಿಷ ಸಿಗೋದು, ಹೇಳಿ. ಸೊ ಹಾಗಾಗಿ ಈಗೇನು ಯಾವಾಗ ರಾಹುಲ್ ಗಾಂಧಿಯವರು ಭಾರತ ಜೋಡೋ ಮೂಲಕ ಈ ದೇಶದ ಚಿತ್ರಣವನ್ನು ಅರ್ಥ ಮಾಡಿಕೊಂಡು ಹೋರಾಟ ಮಾಡಿ ಜನರ ಸಮಸ್ಯೆಗಳಿಗೆ ಒಂದು ರೀತಿಯ ಸ್ಪಂದನೆ ಮಾಡ್ತಾ ಇರುವಂಥದ್ರ ಹಿನ್ನೆಲೆಯಲ್ಲಿ ಇವತ್ತು ಅವರ ನಾಯಕತ್ವದ ಏನು ಇಂಡಿಯಾ ಬ್ಲಾಕ್ ಇದೆ ಅದಕ್ಕೆ ಇವತ್ತು 234 ಸ್ಥಾನಗಳವರೆಗೂ ತೆಗೆದುಕೊಂಡೋಗಿದ್ದಾರೆ. ಯಾರು ಉಡಾಫೆಯ ಮಾತುಗಳನ್ನೇ ಹಾಡಿ ಸೊ ನಾನು ಇಂದ್ರ ಚಂದ್ರ ಅನ್ನೋಂಥ ರೀತಿಯಲ್ಲಿ ದೇವರಿಗೆ ಹೋಲಿಸ್ಕೊಂಡ್ರು ಒಂದು ಹಂತದಲ್ಲಿ. ಸೊ ಹಾಗಾಗಿ ನೀನು ದೇವರಲ್ಲಪ್ಪ, ನೀನೊಬ್ಬ ಸಾಮಾನ್ಯ ರಾಜಕಾರಣಿಯಾಗಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡು. ಇಲ್ಲ ಅಂತ ಹೇಳಿದ್ರೆ ಬರುವಂಥ ದಿನಮಾನಗಳಲ್ಲಿ ನಿನಗೆ ಯಾವ ದಾರಿ ತೋರಿಸಬೇಕೋ ತೋರಿಸ್ತೀವಿ ಅನ್ನೋಂಥ ಸ್ಪಷ್ಟವಾದಂಥ ಸಂದೇಶವನ್ನು ಈ ದೇಶದ ಮತದಾರರು ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಈ ಮೂಲಕ ಹೇಳಿಕೆ ಬಯಸ್ತೇನೆ. ತಾವೇನು ಹೇಳೋದಕ್ಕೆ ಬಯಸ್ತೀರಿ ಕೊನೆಯದೇ ವೆರಿ ಶಾರ್ಟ್ಲಿ? ಖಂಡಿತ ಭಾರತ ಇತಿಹಾಸದಲ್ಲೇ ನೆಹರು ಅವರ ನಂತರ ಮೊದಲನೇ ಬಾರಿಗೆ 3ನೇ ಬಾರಿ ಮೋದಿಯವರ ನೇತೃತ್ವದಲ್ಲಿ ಏನು ಇದನ್ನು ಇಟ್ಟುಬಿಟ್ಟು ಜನ ಇವತ್ತು ಸೆಲೆಕ್ಟ್ ಮಾಡಿದ್ದಾರೆ. ಇವರ ನೇತೃತ್ವದಲ್ಲಿ ಭಾರತ ಇನ್ನೂ ಉಜ್ವಲವಾಗಲಿ, ಭವಿಷ್ಯ ಆಗಲಿ ಅಂತ ಹೇಳ್ತಕ್ಕಂಥದ್ದು ಜನರ ಮನಸ್ಸಲ್ಲೂ ಇದೆ. ಜೊತೆಗೆ ನಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳನ್ನು ಇಂಟ್ರಸ್ಪೆಕ್ಷನ್ ಮಾಡ್ಕೋತೀವಿ. EVM ಮೇಲೆ ಗೂಬೆ ಕೂರಿಸೋದು, ಎಲೆಕ್ಷನ್ ಕಮಿಷನ್ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಚೀಪ್ ಟ್ಯಾಕ್ಟಿಕ್ಸ್ಗೆ ಬಿಜೆಪಿ ಮಾಡ್ಲಿಕ್ಕೆ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಿಮ್ಮಿಬ್ಬರಿಗೂ ಕೂಡ.